ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಚಾಪ್ಟರ್ 3. ಚಾಪ್ಟರ್ 3 ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ತೀವ್ರಗಾಮಿಗಳು. ನೋಡಿ, ಚಾಪ್ಟರ್ 3 ತೀವ್ರಗಾಮಿಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ಚಾಪ್ಟರ್ 1 1857ರಂಗೆ ಚಾಪ್ಟರ್ 2 ಮಂದಗಾಮಿಗಳ ಬಗ್ಗೆ ಕ್ಲಾಸ್ ಮುಗಿದಿದೆ. ಅವುಗಳ ಯಾರು ನೋಡಿಲ್ಲ ಆ ಕ್ಲಾಸ್ಗಳು ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ತೀವ್ರಗಾಮಿಗಳ ಬಗ್ಗೆ ಚರ್ಚೆ ಮಾಡೋಣ. ಇವರ ಒಂದು ಕಾಲಘಟ್ಟ 1905ರಿಂದ 1920. 1905ರಿಂದ 1920 ಈ ಕಾಲಘಟ್ಟದಲ್ಲಿ ತೀವ್ರಗಾಮಿಗಳಿದ್ದರು, ಅಥವಾ ಕಾಂಗ್ರೆಸ್ ಪಕ್ಷದ ಎರಡನೇ ಹಂತದ ನಾಯಕರು ಅಂತ ನಾವು ಕರೀಬೋದು. ಓಕೆ, 1985ರಲ್ಲಿ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗುತ್ತೆ. ಇದರ ಮೊದಲ ಹಂತದ ನಾಯಕರು ಮಂದಗಾಮಿಗಳು. ಇವರು ಎರಡನೇ ಹಂತದ ನಾಯಕರು ಅಂತ ನಾವು ಕರೀಬೋದು. ನಾನು ಹೇಳಿದ್ದೆ ಮಂದಗಾಮಿಗಳು ಚಿಕ್ಕ ಮಕ್ಕಳಿದ್ದ ಹಾಗೆ ಅಂತ ನಾನು ಹೇಳಿದ್ದೆ. ತೀವ್ರಗಾಮಿಗಳು ಯಂಗ್ಸ್ಟರ್ಸ್, 18 ವರ್ಷದ ಯುವಕ ಇರಲ್ಲ, ಯಂಗ್ಸ್ಟರ್ಸ್ ಯುವಕರು ಇದ್ದ ಹಾಗೆ. ಯುವಕರು ಅಂದಮೇಲೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಚಿಗುರು ಮೀಸಿ ಬಂದಿರ್ತೈತೆ, ಮೈಯಾಗೆಲ್ಲ ಮಜಲ್ಸ್ ಬಂದಿರ್ತವೆ, ಸ್ವಲ್ಪ ತಾಕತ್ತು ಭಾಳ, ಧೈರ್ಯ ಭಾಳ, ಬ್ರಿಟಿಷರನ್ನ ಎದುರಿಸುವ ಒಂದು ಧೈರ್ಯ ಬಂದಿರುತ್ತೆ. ಇವ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಭಾಳ ಸಿಸ್ಟಮೆಟಿಕ್ ಆಗಿ ನಾನು ಹೋಗ್ತೀನಿ, ಒಂದೊಂದಾಗಿ ನೋಡೋಣ. ಫಸ್ಟ್ ಯಾವುದಪ್ಪ ಅಂದರೆ ಪೀಠಿಕೆ ಇದೆ, ಆಮೇಲೆ ತೀವ್ರಗಾಮಿಗಳ ಉದಯಕ್ಕೆ ಕಾರಣಗಳೇನು, ಯಾಕೆ ತೀವ್ರಗಾಮಿಗಳ ಒಂದು ಬಣ ಹುಟ್ಟುಕೊಳ್ಳುತ್ತೆ. ನೆಕ್ಸ್ಟ್ ಈ ಪ್ರಮುಖ ನಾಯಕರು ಯಾರು, ತೀವ್ರಗಾಮಿಗಳಲ್ಲಿ ಪ್ರಮುಖ ನಾಯಕರು ಯಾರು ಅಂತ ನೋಡೋಣ. ನೆಕ್ಸ್ಟ್ ತೀವ್ರಗಾಮಿಗಳ ಕೊಡುಗೆ. ತೀವ್ರಗಾಮಿಗಳ ಕೊಡುಗೆ ಒಂದೇ ಇದೆ, ಅದು ಸ್ವದೇಶಿ ಚಳುವಳಿ. ಆ ಸ್ವದೇಶಿ ಚಳುವಳಿ ಬಗ್ಗೆ ಚರ್ಚೆ ಮಾಡೋಣ. ನೆಕ್ಸ್ಟು ಈ ಸ್ವದೇಶಿ ಚಳುವಳಿ ಯಾಕೆ ವಿಫಲ ಆಗುತ್ತೆ, ಅದು ಯಶಸ್ವಿ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಯಾಕೆ ಅಂತ ನೋಡೋಣ. ನೆಕ್ಸ್ಟ್ ಸೂರತ್ ವಿಭಜನೆ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಇದೆ. 1907ರಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಜಗಳ ಆಗುತ್ತೆ. ಆ ಒಂದು ವಿಷಯವನ್ನು ಕೂಡ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕ್ಲಿಯರ್ ಇದೆಯಾ? ನೀವು ತೀವ್ರಗಾಮಿಗಳು ನೋಡಬೇಕಾದ್ರೆ ಮಂದಗಾಮಿಗಳು ನೋಡ್ಕೊಂಡು ಬಂದುಬಿಟ್ಟು ತೀವ್ರಗಾಮಿಗಳು ನೋಡಿ, ಅಂದರೆ ಅರ್ಥ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇದರ ಹಿಂದಿನ ಚಾಪ್ಟರ್ 2 ಮಂದಗಾಮಿಗಳು ನೋಡಿಬಿಟ್ಟೇ ತೀವ್ರಗಾಮಿಗಳು ತಾವು ನೋಡಬೇಕು. ಓಕೆ, ಫಸ್ಟ್ ಪೀಠಿಕೆ ನೋಡೋಣ. ತೀವ್ರಗಾಮಿಗಳಿಗೆ ಸಂಬಂಧಪಟ್ಟ ಹಾಗೆ ಪೀಠಿಕೆ ನೋಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎರಡನೇ ಹಂತದ ನಾಯಕರನ್ನು ನಾವು ತೀವ್ರಗಾಮಿಗಳೆಂದು ಕರೆಯಬಹುದು. ಎಸ್. ಮೊದಲ ಹಂತದ ನಾಯಕರು ಮಂದಗಾಮಿಗಳು, ಎರಡನೇ ಹಂತದ ನಾಯಕರು ತೀವ್ರಗಾಮಿಗಳು. ಮಂದಗಾಮಿಗಳು ಬ್ರಿಟಿಷರ ಬಗ್ಗೆ ಹೊಂದಿದ್ದ ಮೃದು ಧೋರಣೆಯಿಂದ ಅಸಂತೃಪ್ತ ಹೊಂದಿದ್ದ ಇನ್ನೊಂದು ಗುಂಪು ಇದು. ಆಮೇಲೆ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದರು. ಇದು ಪ್ರಶ್ನೆ ಕೇಳಿದ್ದಾರೆ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರಂದ್ರೆ ತೀವ್ರಗಾಮಿಗಳು. ಇವರೇ ತೀವ್ರಗಾಮಿಗಳು, ಎಕ್ಸ್ಟ್ರೀಮಿಸ್ಟ್, ಇವರೇ ತೀವ್ರಗಾಮಿಗಳು. ಯಾಕಂದರೆ ಮಂದಗಾಮಿಗಳು ಮಾಡುವ ಪ್ರತಿಯೊಂದು ಕೆಲಸ ಒಟ್ಟೆ ಇಷ್ಟ ಆಗ್ತಿರ್ಲಿಲ್ಲ, ಭಾಳ ಸಿಟ್ಟಿತ್ತು ರೀ. ಈ ಮಂದಗಾಮಿಗಳಿಂದ ಕೆಲಸ ಆಗಲ್ಲ, ಈ ದೇಶಕ್ಕೆ ಸ್ವತಂತ್ರ ಸಿಗಲ್ಲ, ನಾವೇನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ತೀವ್ರಗಾಮಿಗಳ ಒಂದು ಗುಂಪಲ್ಲಿತ್ತು. ನೆಕ್ಸ್ಟ್ ಬಹಿಷ್ಕಾರ ಮತ್ತು ನಿಷ್ಕ್ರಿಯ ಪ್ರತಿರೋಧ ಇವರ ತತ್ವ ಸಿದ್ಧಾಂತವಾಗಿದೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಬಹಿಷ್ಕಾರ ಮತ್ತು ನಿಷ್ಕ್ರಿಯ ಪ್ರತಿರೋಧ ಯಾರ ತತ್ವ ಸಿದ್ಧಾಂತ ಆಗಿತ್ತು ಅಂದರೆ ತೀವ್ರಗಾಮಿಗಳ ತತ್ವ ಸಿದ್ಧಾಂತವಾಗಿತ್ತು. ಹಾಗಾದರೆ ಮಂದಗಾಮಿಗಳ ತತ್ವ ಸಿದ್ಧಾಂತ ನೆನಪಿದೆಯಾ? ನಾನು ಹೇಳಿದ್ದೀನಿ 3P: ಪೆಟಿಷನ್, ಪ್ರೇಯರ್, ಪ್ರೊಟೆಸ್ಟ್. ಮನವಿ, ಪ್ರಾರ್ಥನೆ ಮತ್ತು ಶಾಂತಿಯುತ ಹೋರಾಟ ಮಂದಗಾಮಿಗಳ ತತ್ವ ಸಿದ್ಧಾಂತವಾದರೆ, ಇಲ್ಲಿ ಬಹಿಷ್ಕಾರ, ಬಾಯ್ಕಾಟ್ ಮತ್ತು ನಿಷ್ಕ್ರಿಯ ಪ್ರತಿರೋಧ, ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನೋದು ತೀವ್ರಗಾಮಿಗಳ ತತ್ವ ಸಿದ್ಧಾಂತವಾಗಿತ್ತು. ನೆನ್ಪಿಟ್ಕೋಬೇಕು, ತತ್ವ ಸಿದ್ಧಾಂತ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಇಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ಯಾಕೆ ಸರ್ ಮಂದಗಾಮಿಗಳು ಅವರು ಕಾಂಗ್ರೆಸ್ ನಾಯಕರು, ತೀವ್ರಗಾಮಿಗಳು ಕೂಡ ಕಾಂಗ್ರೆಸ್ ನಾಯಕರು, ಅವ್ರಿಗೆ ಯಾಕೆ ಆ ಥರ ಮನವಿ ಪ್ರಾರ್ಥನೆ ಇತ್ತು, ಇವ್ರಿಗೆ ಯಾಕೆ ಈ ಥರ ಬಹಿಷ್ಕಾರ ಬಂದು? ಬಹಿಷ್ಕಾರ ಅಂದ್ರೆ ಬಾಯ್ಕಾಟ್ ಮಾಡೋದು, ಬ್ರಿಟಿಷರು ಏನೇ ಮಾಡಿದ್ರು ಅದನ್ನು ಅವರು ವಿರೋಧ ಮಾಡೋದು ಒಟ್ಟು. ಯಾಕಂದರೆ ಈಗ ನಾನು ಹೇಳಿದೆ, ತೀವ್ರಗಾಮಿಗಳು ಈ 1905ರ ಘಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಇವರಿಗೆ ಜನಬೆಂಬಲ ಪ್ರಾರಂಭವಾಗಿರುತ್ತೆ. ಜನಬೆಂಬಲ, ಮಾಸ್ ಸಪೋರ್ಟ್ ಅಂತ ಕರಿತೀವಿ. ಜನಬೆಂಬಲ ಶಕ್ತಿ. ನಾನು ಹೇಳಿದೆ, ಸಣ್ಣ ಮಗು ಎದುರು ಹಾಕೊಳ್ಳೋಲ್ಲ, ಅದು ಅನಿಸ್ತೈತಿ, ಅದು ಹೊಡ್ಸ್ಕೊತೈತಿ, ಬೈದ್ರು ಬೈಸ್ಕೊತೈತಿ. ಆದರೆ ನೀವು ನಿಮ್ಮ ಮನೆಯಾಗ ಒಂದು 18-19 ವರ್ಷದ ಹುಡುಗ ಹೊಡ್ಸ್ಕೊಳ್ಳೋದು, ಕೈ ಹಿಡಿತಿದ್ದು ಯಾಕಂತೈತಿ. ಹಾಗೆಯೇ ಇಲ್ಲಿ ತೀವ್ರಗಾಮಿಗಳಿಗೆ ಅಷ್ಟು ತಾಕತ್ತು ಏನಪ್ಪ, ಆ ಒಂದು ತಾಕತ್ತು ಏನಪ್ಪ ಅಂದರೆ ಜನಬೆಂಬಲ ಬಂದಿರುತ್ತೆ, ಮಾಸ್ ಸಪೋರ್ಟ್. ಕಾಂಗ್ರೆಸ್ ಪಕ್ಷ ಈಗ ಫೇಮಸ್ ಆಗಿರ್ತೈತಿ, ಕಾಂಗ್ರೆಸ್ ಪಕ್ಷಕ್ಕೆ ಜನಬೆಂಬಲ ಬಂದಿರುತ್ತೆ, ಭಾಳಷ್ಟು ಜನ ಸದಸ್ಯತ್ವ ತೊಗೊಂಡಿರ್ತಾರೆ. ಭಾಳಷ್ಟು ಫೇಮಸ್ ಆಗಿರುತ್ತೆ ಕಾಂಗ್ರೆಸ್ ಪಕ್ಷ. ಹೀಗಾಗಿ ತೀವ್ರಗಾಮಿಗಳು ಹೆದರಲ್ಲ, ಬ್ರಿಟಿಷರಿಗೆ ಹೆದರಲ್ಲ, ನಮ್ಮ ಹತ್ರ ಒಂದು ತಾಕತ್ತಿದೆ, ಆಗೇ ಬಿಡೋಣ, ನಮ್ಮದು ನಿಮ್ಮದು ಒಂದು ನೋಡೇ ಬಿಡೋಣ, ಕೈ ಮಿಲಾಯಿಸಿ ಬಿಡೋಣ ಅನ್ನೋ ಒಂದು ಲೆಕ್ಕಕ್ಕೆ ಬಂದಿರ್ತಾರೆ. ಹೀಗಾಗಿ ಇಲ್ಲಿ ತತ್ವ ಸಿದ್ಧಾಂತ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ತೀವ್ರಗಾಮಿಗಳ ಉದಯಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಬರುತ್ತೆ. ಇವ್ರು ಯಾಕೆ ಹುಟ್ಟುಕೊಂಡ್ರು, ತೀವ್ರಗಾಮಿಗಳು ಯಾಕೆ ಹುಟ್ಟುಕೊಳ್ತು? ಈ ಗುಂಪು ಕಾಂಗ್ರೆಸ್ನಲ್ಲಿಯೇ, ಮಂದಗಾಮಿಗಳು ತೀವ್ರಗಾಮಿಗಳು ಇವೆರಡು ಕಾಂಗ್ರೆಸ್ನ ನಾಯಕರೇ. ಈ ಗುಂಪು ಹುಟ್ಟುಕೊಳ್ಳೋ ಕಾರಣ ಏನಪ್ಪ ಅಂದರೆ ಬ್ರಿಟಿಷರ ಶೋಷಣೆ ಮತ್ತು ಅವರ ವರ್ತನೆ. ಅಡಮನ್ಸಿ ಆ್ಯಂಡ್ ಆಟಿಟ್ಯೂಡ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಕರಿತೀವಿ. ಅಡಮನ್ಸಿ ಆ್ಯಂಡ್ ಆಟಿಟ್ಯೂಡ್.
ಭಾಳ ಕೆಟ್ಟ ನಮ್ಮ ಭಾರತೀಯರನ್ನ ಭಾಳ ಅಂದರೆ ಭಾಳ ಕೀಳರಿಮೆಯಿಂದ ನೋಡ್ತಿದ್ದಾರೆ. ಭಾರತೀಯರಂದ್ರೆ ಕಿಮ್ಮತ್ತಿರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ, ಎಷ್ಟು ನಮ್ಮನ್ನು ಹೀನಾಗಿ ನೋಡ್ತಿದ್ದಾರೆ ಅನ್ನೋದಕ್ಕೆ. ಪುಣೆಯಲ್ಲಿ ಪ್ಲೇಗ್ ರೋಗ ಬಂದಿರ್ತೈತಿ. ಪ್ಲೇಗ್ ಅಂದ್ರೆ ಗೊತ್ತಾಗುತ್ತೆ, ಇಲಿ ರೋಗ. ಅದು ಒಬ್ರಿಗೆ ಬಂದರೆ ಎಲ್ಲರಿಗೂ ಬರ್ತಿರ್ತದೆ, ಸ್ಪ್ರೆಡ್ ಆಗ್ತಿರ್ತದೆ. ಅದು ಸಾಂಕ್ರಾಮಿಕ ರೋಗ, ಕಮ್ಯುನಿಕೇಬಲ್ ಡಿಸೀಸ್ ಅದು. ಆದರೆ ಅದು ಬಂದರೆ ಅವಾಗ ಔಷಧಿ ಇರಲಿಲ್ಲ, ಅದು ಸತ್ತೋಗ್ಬಿಡ್ತಿದ್ರು. ಪುಣೆ ಹಾಸ್ಪಿಟ್ಲಲ್ಲಿ ಒಬ್ಬಳು ಗರ್ಭಿಣಿ ಇದು ಡೆಲಿವರಿ ನಡೀತಿರ್ತೈತಿ. ಅವಳು ಪ್ರಸೂತಿ ಡೆಲಿವರಿ ಆಗ್ತಿರ್ತೈತಿ. ಆ ಸಂದರ್ಭದಲ್ಲಿ ಅವಳಿಗೆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅವಳಿಗೆ ಪ್ಲೇಗ್ ಇದೆ ಅಂತೇಳಿ. ಅವನ ಆಫೀಸರ್ ಏನು ಮಾಡ್ತಾನೆ, ಐ ಥಿಂಕ್ ರ್ಯಾಂಡ್ ಅನ್ನೋ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವಳಿಗೆ ಈಗ ಪ್ಲೇಗ್ ರೋಗ ಇದೆ ಅಂದ ತಕ್ಷಣ ಏನು ಮಾಡ್ತಾನೆ ಅವನು, ದರ ಯಾಕೊಂದು ಪ್ಲೇಗ್ ರೋಗ ಇದ್ದವ್ರು ಒಂದು ಗಾಡೀಲಿ ತುಂಬಿ ಒಯ್ದು ಕಾಡಲ್ಲಿ ಬಿಟ್ಟು ಬಂದುಬಿಡ್ತಿದ್ರು. ಅವರಲ್ಲೇ ಒದ್ದಾಡಿ ಸಾಯ್ತಿದ್ರು. ಯಾಕಂದ್ರೆ ಅವ್ರಿಗೆ ಮತ್ತೊಬ್ಬರನ್ನ ಬರೋದು. ಏನೇ ಇರಲಿ, ಆಕೆ ಆ್ಯಕ್ಚುಲಿ ಡೆಲಿವರಿ ನಡೆದಿದೆ ಅಲ್ಲಿ ಆಕೆ ಅವಳು ಪ್ರೆಗ್ನೆಂಟು, ಈಗ ಅವಳು ಡೆಲಿವರಿ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಏನು ಹೇಳ್ತಾರೆ, ಒಂದು 5 ನಿಮಿಷ ತಡಿಯಪ್ಪ, ಮಗುನಾದರೂ ಉಳಿಸ್ಕೊಳ್ಳೋಣ. ತಡಿಯೋದ್ರೆ ಕೇಳೋಲ್ಲ. ಪಟ ಅವಳನ್ನು ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗುವಾಗೆ ಡೆಲಿವರಿ ಆಗುತ್ತೆ, ಮಗು ಹುಟ್ಟುತ್ತೆ. ಅಷ್ಟು ಹೀನಾಯ ನಮ್ಮ ಭಾರತೀಯರು ಅಂದ್ರೆ ಅಷ್ಟು ಹೀನಾಯ ಅವ್ರಿಗೆ. ಒಯ್ದು ಗಾಡಿ ತುಂಬಿಬಿಡ್ತಾನೆ. ಆ ಮಗು ಮತ್ತು ತಾಯಿ ಇಬ್ಬರು ಸತ್ತೋಗ್ತಾರೆ. ಅಟ್ಲೀಸ್ಟ್ ಆ ಮಗುನಾದರೂ ಉಳಿಸ್ಕೋಬೋದಾಗಿತ್ತ. ಅದಕ್ಕೂ ಅವನು ಒಂದು 5 ನಿಮಿಷ ವೆಯ್ಟ್ ಮಾಡೋದು. ಸೊ ಏನು ತೋರಿಸುತ್ತೆ, ಭಾರತೀಯರಂದ್ರೆ ಒಟ್ಟೆ ಕಿಮ್ಮತ್ತಿರಲಿಲ್ಲ. ನಾವಂದ್ರೆ ಕಾಲು ಕೆಳಗಾಗಿದ್ವಿ, ಕಾಲು ಕಸಾಗಿಬಿಟ್ಟಿದ್ವಿ. ಅವರು ಒಂದು ಅಹಂಕಾರ, ದುರಂಕಾರ, ಅವ್ರಿಗೊಂದು ಅಷ್ಟು ಆಟಿಟ್ಯೂಡ್ ಇತ್ತು. ಇವೆಲ್ಲ ತೀವ್ರಗಾಮಿಗಳಿಗೆ, ಈ ತೀವ್ರಗಾಮಿಗಳ ಗುಂಪು ಹುಟ್ಟುಕೊಳ್ಳೋಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಉತ್ಸಾಹ ನೋಡಿ. ಜಪಾನ್ ರಷ್ಯಾವನ್ನು ಸೋಲಿಸ್ತು 1905ರಲ್ಲಿ. ಜಪಾನ್ ಒಂದು ಸಣ್ಣ ರಾಷ್ಟ್ರ ದೊಡ್ಡ ರಾಷ್ಟ್ರವನ್ನು ಸೋಲಿಸುತ್ತೆ. ಹೀಗಾಗಿ ನಾವು ಯಾಕೆ ಬ್ರಿಟಿಷರನ್ನ ಎದುರು ಹಾಕೋಬಾರ್ದು ಅನ್ನೋದೊಂದು ತಾಕತ್ತು ಬರುತ್ತೆ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇಥಿಯೋಪಿಯಾ ಇಟಲಿಯನ್ನು ಸೋಲಿಸ್ತು 1896ರಲ್ಲಿ. ಇಥಿಯೋಪಿಯಾ ಅನ್ನೋದು ಒಂದು ಬಡ ರಾಷ್ಟ್ರ, ಆಫ್ರಿಕಾ ಖಂಡದ ಒಂದು ಬಡ ರಾಷ್ಟ್ರ, ಯುರೋಪ್ ಖಂಡದ ಒಂದು ಶ್ರೀಮಂತ ರಾಷ್ಟ್ರವನ್ನು ಸೋಲಿಸುತ್ತೆ. ಹೀಗಾಗಿ ನಾವು ಭಾರತೀಯರು ಯಾಕೆ ಬ್ರಿಟಿಷರಿಗೆ ಸೋಲಿಸಬಾರ್ದು, ಈ ಇನ್ಸ್ಪಿರೇಷನ್ ಬರುತ್ತೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ, ಅವರೇ ತೀವ್ರಗಾಮಿಗಳು. ನೆಕ್ಸ್ಟ್ ಇವ್ರಿಗೆ ಹತಾಶೆ ಇರುತ್ತೆ. PQ ಅಥವಾ 3P, ಈ ಒಂದು ಮಂದಗಾಮಿಗಳ ತತ್ವ ಸಿದ್ಧಾಂತ ಎಲ್ಲ ಇದರಿಂದ ಭಾಳಷ್ಟು ಹತಾಶೆ ಆಗಿರ್ತಾರೆ. ಇದು ಕೆಲಸ ಆಗಲ್ಲ, ಇದು ಸುಮ್ಮನೆ ಪ್ರೇಯರು, ಪೆಟಿಷನ್ನು, ಪ್ರೊಟೆಸ್ಟು ಅಥವಾ ಪ್ರಾರ್ಥನೆ, ಮನವಿ, ಇವೆಲ್ಲ ಕೆಲಸ ಆಗಲ್ಲ ಅನ್ನೋದು ಭಾಳಷ್ಟು ಹತಾಶೆ ಇತ್ತು. ನೆಕ್ಸ್ಟ್ ಪ್ರೇರಣೆ ಇರುತ್ತೆ. ಧಾರ್ಮಿಕ ಸುಧಾರಣೆಗಳು. ಈ ಸಂದರ್ಭದಲ್ಲಿ ಧಾರ್ಮಿಕ ಸುಧಾರಣೆಗಳಾಗ್ತಿರ್ತಾವೆ. ಬ್ರಹ್ಮ ಸಮಾಜ ನಿಮ್ಗೆ ಗೊತ್ತಿದೆ, 1828ರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆಯಾಗಿ ಅದು ಮುಂದೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ರಾಜಾರಾಮ್ ಮೋಹನ್ ರಾಯರು ಅದನ್ನು ಸಂಘಟನೆ ಮಾಡಿರ್ತಾರೆ. ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದರು ಮಾಡಿರ್ತಾರೆ ಸಂಘಟನೆ. ಆ ಒಂದು ಧಾರ್ಮಿಕ ಸುಧಾರಣೆಗಳು ಜನರನ್ನು ಜಾಗೃತಿ ಮಾಡಿರ್ತವೆ. ಸೊ ಆ ಧಾರ್ಮಿಕ ಸುಧಾರಣೆಗಳಿಂದ ಸಾಧ್ಯ ಇದೆ ಅಂದರೆ ನಾವೇ ಯಾಕೆ ಜನರಲ್ಲಿ ಜಾಗೃತಿ ಮೂಡಿಸಬಾರ್ದು, ನಾವು ಯಾಕೆ ಹೋರಾಟ ಮಾಡಬಾರ್ದು ಅನ್ನೋದೊಂದು ಪ್ರೇರಣೆ ಇರುತ್ತೆ. ನೆಕ್ಸ್ಟ್ ತತ್ಕ್ಷಣದ ಕಾರಣ ನೋಡಿ, ಬಂಗಾಳದ ವಿಭಜನೆ ಆಗುತ್ತೆ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. ಈ ಒಂದು ಕಾರಣಕ್ಕೆ ಏನಾಗುತ್ತೆ, ತೀವ್ರಗಾಮಿಗಳ ಗುಂಪನ್ನು ಹುಟ್ಟುಕೊಳ್ಳುತ್ತೆ. ಬಂಗಾಳದ ವಿಭಜನೆ ಹೇಳ್ತೀನಿ ನಾನು, ಭಾಳ ಡೀಟೇಲಾಗಿ ಹೇಳ್ತೀನಿ ಅದ್ರ ಬಗ್ಗೆ. ಬಂಗಾಳದ ವಿಭಜನೆ ಬಗ್ಗೆನೂ ನಾನು ಮಾತಾಡ್ತೇನೆ. ಲಾರ್ಡ್ ಕರ್ಜನ್ ಅವನೇನು ಮಾಡ್ತಾನೆ, ಬಂಗಾಳದ ವಿಭಜನೆ ಮಾಡ್ತಾನೆ. ಸಿಂಪಲಾಗಿ ನಿಮಗೆ ಹೇಳೋದಾದರೆ, ಬಂಗಾಳ ಇದೆಯಲ್ಲ, ಈಗ ಬಂಗಾಳ ಇದೆಯಲ್ಲ, ಇದು ಬಂಗಾಳ. ಅವನೇನು ಮಾಡಿಬಿಡ್ತಾನೆ, ಹಿಂಗೆ ಹೊಡಿತಾನೆ. ಈಸ್ಟ್ ಬಂಗಾಳ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ. ಈಗ ಈಸ್ಟ್ ಬಂಗಾಳ ಇದೆಯಲ್ಲ, ಅದು ಬಾಂಗ್ಲಾದೇಶ ಇದೆ. ವೆಸ್ಟ್ ಬಂಗಾಳ ನಮ್ಮ ಹತ್ರ ಇದೆ, ಭಾರತದ ಹತ್ರ ಇದೆ. ತಮಗೆ ಗೊತ್ತಿದೆ, ನಾವು ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಪೂರ್ವಕ್ಕಿದ್ರೂ ಕೂಡ ಅದಕ್ಕೆ ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಯಾಕಂದರೆ ಆ ಕಡೆ ಈಸ್ಟ್ ಬಂಗಾಳ ಅನ್ನೋದು ಬಾಂಗ್ಲಾದೇಶ, ಈ ಕಡೆ ವೆಸ್ಟ್ ಬಂಗಾಳ ಅನ್ನೋದು ಈಗ ನಮ್ಮ ಪಶ್ಚಿಮ ಬಂಗಾಳ. ಅವ ಹ್ಯಾಂಗೆ ಹೊಡಿತಾನಪ್ಪ ಅಂದರೆ, ಮುಸ್ಲಿಮರನ್ನ ಒಂದು ಕಡೆ ಮಾಡ್ತಾನೆ, ಹಿಂದೂಗಳನ್ನು ಒಂದು ಕಡೆ ಮಾಡ್ತಾನೆ. ಅವನ ಉದ್ದೇಶ ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನ ಒಡೆದಾಳಬೇಕಾಗಿತ್ತು. ಸೊ ಅದಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಇವರೆಲ್ಲ ಹೋಗಿ ಹೇಳ್ತಾರೆ, ನೋಡಪ್ಪ ನೀನು ಹೊಡಿದೆಯಲ್ಲ. ಅವನೇನು ಹೇಳ್ತಾನೆ, ಇಲ್ಲ ಆಡಳಿತದ ಅನುಕೂಲಕ್ಕೆ ಹೊಡೆದೇನೆ ಅಂತ ಹೇಳ್ತಾನೆ ಅವ್ನು ಲಾರ್ಡ್ ಕರ್ಜನ್. ನಮಗೆ ಭಾಳ ದೊಡ್ಡದಾದ್ರೆ ಆಡಳಿತ ಮಾಡೋಕ್ಕಾಗಲ್ಲ, ಸೊ ನಾವು ಪ್ರಾಂತ್ಯಗಳನ್ನ ಮಾಡ್ಕೊಂಡು ಆಳ್ವಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಎಸ್, ಮಾಡಿದ್ದಾರೆ, ಭಾಳಷ್ಟು ಜನ ಮಾಡಿದ್ದಾರೆ. ಹಿಂದೆ ಮಾಡಲಿ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಆಗ್ಬೋದು, ಅಥವಾ ಒಂದು ರಾಜ್ಯವನ್ನು ಹೊಡಿ, ಏನು ಸಮಸ್ಯೆ ಇಲ್ಲ. ಆದರೆ ನಮ್ಮ ನಾಯಕರೇನು ಹೇಳ್ತಾರೆ, ನೀನು ಹಿಂಗೆ ಹೊಡಿಬೇಡ, ಹಿಂಗೆ ಹೊಡಿ ಅಂತ ಹೇಳ್ತಾರೆ. ನೀನು ಹಿಂಗೆ ಆಟ ಹೊಡೆದಿಯಲ್ಲ, ಆಟ ಬೇಡಪ್ಪ, ಹಿಂಗೆ ಹೊಡಿ ಅಂತ ಹೇಳ್ತಾರೆ. ಅದಕ್ಕೆ ಲಾರ್ಡ್ ಕರ್ಜನ್ ಹೇಳ್ತಾರೆ, ನೀವು ನನಗೆ ಹೇಳ್ತಾನೆ, ನಾ ಆಳ್ವಿಕೆ ಮಾಡ್ತಿರೋದು ನಾ ಮನಸ್ಸಿಗೆ ಬಂದಿದ್ದು ಮಾಡ್ತೀನಿ ಅಂದಲ್ಲ. ಇದೆ ಅಂತದೋ ಮರೆ ಅದು. ಬಾಲಗಂಗಾಧರ ತಿಲಕರು ಹೋಗಿ ಭೇಟಿ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನಿಮ್ಗೆ ಗೊತ್ತಿರಲಿ. ಬಾಲಗಂಗಾಧರ ತಿಲಕ್ ತೀವ್ರಗಾಮಿ ಪ್ರಮುಖ ನಾಯಕ. ನೋಡಪ್ಪ, ನೀನು ಆಡಳಿತದ ಅನುಕೂಲಕ್ಕೆ ಹೊಡಿತಾ ಇದೆಯಾ, ಹೊಡಿ, ಆದರೆ ಹಿಂದೂ ಮುಸ್ಲಿಮರನ್ನ ಸಪ್ರೇಟ್ ಮಾಡಿಬಿಡ, ಹಿಂಗೆ ಹೊಡಿ ಅಂತ ಹೇಳ್ತಾರೆ. ನಾ ಹಂಗೆ ಹೊಡಿಬೇಕು, ಹಿಂಗೆ ಹೊಡಿಬೇಕು, ನೀವು ನನಗೆ ಹೇಳಕ್ಕಂತಾರ. ಬಾಲಗಂಗಾಧರ ತಿಲಕ್ ಅಂತಾರೆ, ನೋಡು ವಿಚಾರ ಮಾಡಂತಾರ. ನಾನು ಮಂದಗಾಮಿ ನಾಯಕರಲ್ಲ, ನನ್ನ ಸ್ಟೈಲೇ ಬೇರೆ ನೋಡಿ ವಿಚಾರ ಮಾಡಿದ್ರೆ, ಅದೇನು ಮಾಡ್ಕೋಗಂತ. ಲಾರ್ಡ್ ಕರ್ಜನ್ಗೆ ಭಾಳ ಸೊಕ್ಕ, ಅನ್ನವಂತ ಸೊಕ್ಕವನಿಗೆ. ಅವ ಸುಮಾರು 40-50 ವರ್ಷ ಗವರ್ನರ್ ಜನರಲ್ ಕೆಲಸ ಮಾಡಿದ್ದಾನೆ. ಬರೀ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ಅವ. ಯಾಕಂದ್ರೆ ಬ್ರಿಟಿಷರು ಭಾಳಷ್ಟು ರಾಷ್ಟ್ರಗಳು ಆಳ್ತಿದ್ರು, ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿ ಭಾರಿ ಹೆಸರು ಮಾಡಿದ್ದ. ಅವನಿಗೆ ಟ್ರಬಲ್ ಶೂಟರ್ ಅಂತ ಕರಿತಿದ್ರು ಲಾರ್ಡ್ ಕರ್ಜನ್ಗೆ. ಏನೇ ಸಮಸ್ಯೆಗಳಾದರೂ ಅವನೇ ಸಾಲ್ವ್ ಮಾಡ್ತಿದ್ದಂತೆ. ಸೊ ಭಾರತಕ್ಕೂ ಅವನಿಗೆ ಕಳಿಸಿದ್ರು.
ಭಾರತದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದವನು. ಲಾರ್ಡ್ ಕರ್ಜನ್ ಬಗ್ಗೆ ಮಾತಾಡ್ತೀನಿ ನಾನು ಆಮೇಲೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮಾತಾಡ್ತೀನಿ. ಅವನು ಯಾವ ಥರ ಕೆಲಸ ಮಾಡಿದಂದ್ರೆ ಅವನ ಕಾಲಕ್ಕೆ ನಮ್ಮ ದೇಶದಲ್ಲಿ ಒಂದು ಹೋರಾಟ ಇಲ್ಲ, ಒಂದು ಚಳವಳಿ ಇಲ್ಲ, ಏನಿಲ್ಲ, ಎಲ್ಲ ಭಾರತ ಸೈಲೆಂಟ್ ಇಟ್ಬಿಟ್ಟಿದ್ದ. ಅದು ಇಂಗ್ಲೆಂಡ್ ರಾಣಿಗೆ ಭಾರಿ ಖುಷಿಯಾಗಿತ್ತು. ಲಾರ್ಡ್ ಕರ್ಜನ್ ಅಮಿತ್ ಶಾ ಇದ್ದಂಗೆ, ಲಾರ್ಡ್ ಕರ್ಜನ್ ಕಪಿಲ್ ಸಿಬಲ್ ಇದ್ದಂಗೆ, ಇವರೆಲ್ಲ ಟ್ರಬಲ್ ಶೂಟರ್ಸ್. ಏನೇ ಸಮಸ್ಯೆಗಳು ಬಂದರೂ ಇವರು ಸಮಸ್ಯೆ ಬಗೆಹರಿಸ್ತಾರೆ ಇವರು. ಸೊ ಹೀಗಾಗಿ ಒಂದು ಪತ್ರ ಬರೀತಾನೆ ಇಂಗ್ಲೆಂಡ್ ರಾಣಿಗೆ, ಮೇಡಮ್ ನಾನು ಬಂಗಾಳವನ್ನು ವಿಭಜನೆ ಮಾಡ್ತಾ ಇದ್ದೀನಿ, ಈ ಥರ ವಿಭಜನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಇಂಗ್ಲೆಂಡ್ ರಾಣಿಗೆ ಒಂದು ಪತ್ರ ಬರೀತಾನೆ ಕರ್ಜನ್. ಅವಾಗ ಇಂಗ್ಲೆಂಡ್ ರಾಣಿ ಹೇಳ್ತಾಳೆ, ನೋಡಪ್ಪ ಯಾಕೆ ಈಗ ಭಾರತ ಶಾಂತವಾಗಿದೆ, ನಿನ್ನ ಆಡಳಿತ ಸರಿಯಾಗಿದೆ, ನೀನು ಒಳ್ಳೆ ಕೆಲಸ ಮಾಡಿದೆ, ಅಲ್ಲಿ ಬೇಡ, ಅದು ರಿಸ್ಕ್, ಅದು ಸುಮ್ಮನೆ ಯಾಕೆ ಮಾಡೋಕ್ಕೆ ಹೋಗ್ತೀವಿ, ಬೇಡ ಅಂತ ಒಂದು ಪತ್ರ ಬರೀತಾಳೆ. ಲಾರ್ಡ್ ಕರ್ಜನ್ಗೆ ಎಲ್ಲೆಲ್ಲ ಸಿಟ್ಟು ಬಂದುಬಿಡ್ತದೆ. ಈಗ ಯಾರು ನನಗೆ ಹೇಳೋಕ್ಕೆ 40 ವರ್ಷ ನಾನು ಸೇವೆ ಮಾಡೀನಿ, ಎಲ್ಲರೂ ಒಂದರ ಸಮಸ್ಯೆ ಮಾಡೀನಿ, ಪರ್ಫೆಕ್ಟ್ ಆಡಳಿತ ಮಾಡ್ತೀನಿ, ನನಗೆ ಹೇಳಕ್ಕೆ ಬರ್ತಾಳೆ ಈಕೆ. ಅವನೋ ಒಂದು ಆಟಿಟ್ಯೂಡ್ ಅವ್ನು ಮತ್ತೊಂದು ಪತ್ರ ಬರೀತಾನೆ ಲಾರ್ಡ್ ಕರ್ಜನ್, ಮೇಡಮ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಡೋಂಟ್ ವರಿ, ನಾ ಇದೀನಲ್ಲ, ಏನೂ ಸಮಸ್ಯೆ ಆಗಲಾರ್ದ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಭಾರತದಲ್ಲಿ ಆ ಥರ ಏನಾದರೂ ಈ ಒಂದು ಬಂಗಾಳದ ವಿಭಜನೆ ಹೋರಾಟಗಳು ಚಳವಳಿಗಳಾದ್ರೆ ನಾನೇ ಜವಾಬ್ದಾರಿ, ಆ ಥರ ಏನೂ ಆಗಲ್ಲ, ನನಗೆ ಗೊತ್ತಿದೆ, ಇವರು ಭಾರತೀಯರು ಏನೂ ಮಾಡಲ್ಲ, ಸುಮ್ಮನೆ ಮಕ್ಕೋತವೆ, ಸೈಲೆಂಟ್ ಇರ್ತವೆ ಅಂತ ಅವನು ಆಟಿಟ್ಯೂಡ್. ಅದಕ್ಕೆ ಇಂಗ್ಲೆಂಡ್ ರಾಣಿ ಏನಪ್ಪ ಇವನು ಒಳ್ಳೆ ಆಡಳಿತ, ಒಳ್ಳೆ ಆಡಳಿತಗಾರ, ಅವನಿಗೆ ವಿರೋಧ ಹಾಕ್ಬಿಟ್ಟು ಸರಿ ಅನ್ಸಲ್ಲ. ಅಂದರೆ ಒಳ್ಳೆ ಆತ್ಮವಿಶ್ವಾಸದ ವ್ಯಕ್ತಿ, ಹಿಂದೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾನೆ ಬ್ರಿಟಿಷ್ ಸರ್ಕಾರದ ಪರವಾಗಿ. ಆಯ್ತು, ಇಂಗ್ಲೆಂಡ್ ರಾಣಿ ಹೇಳ್ತಾಳೆ, ನೋಡಪ್ಪ ನಿನ್ನ ಮೇಲೆ ನನ್ನ ನಂಬಿಕೆ ಇದೆ, ನೀನು ಒಳ್ಳೆ ಕೆಲಸಗಾರ, ಒಳ್ಳೆ ನೀನು ಜವಾಬ್ದಾರಿ ಅಧಿಕಾರಿ ಇದೆ, ನಿನ್ನಂಥವನಿಗೆ ನಾನು ಬೇಡಲ್ಲಕ್ಕೆ ಮನಸ್ಸು ಬರಲ್ಲ. ಬಟ್ ನೋಡು, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದರ ಜವಾಬ್ದಾರಿ ನೀನೇ ತೊಗೋಬೇಕು, ವಿಭಜನೆ ಮಾಡು, ಆದರೆ ಅದರ ಮುಂದೆ ಬರುವಂಥ ಕಾನ್ಸಿಕ್ವೆನ್ಸಸ್, ಅದರಿಂದ ಬರುವಂಥ ಮುಂದೆ ಪರಿಣಾಮಗಳು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದು ಜವಾಬ್ದಾರಿ ನಿಂದೆ ಇರ್ತಿತ್ತು ನೋಡವ, ನಾವು ಕೇಳಲ್ಲ ನೋಡಿ. ಆಯ್ತಾಯ್ತು ತೊಗೊಳಂತ, ನೀವೇನು ಟೆನ್ಷನ್ ತೊಗೊಬಿಟ್ರೆ ನಾ ಇರ್ತೀನಿ, ನಾನು ಮಾಡ್ತಿದ್ದಾರೆ. ಶಿಷ್ಯ ಮಾಡ್ತಾನೆ. ಇದೇ ಒಂದು ಬಂಗಾಳದ ವಿಭಜನೆಗೆ ತೀವ್ರಗಾಮಿ ಗುಂಪು ಹುಟ್ಟಿ ಭಾರತದಲ್ಲಿ ಚಳುವಳಿಗಳು ಮಾಡ್ತಾರೆ, ಸ್ವದೇಶಿ ಚಳುವಳಿ ಅಂತ ಮಾಡ್ತಾರೆ. ಈ ಬಂಗಾಳದ ವಿಭಜನೆ ನಂತರನೇ ಶುರು ಆಗುತ್ತೆ. ಸ್ವದೇಶಿ ಚಳುವಳಿ ಮಾಡಿ ಭಾರತಾದ್ಯಂತ ಜನಾಂದೋಲನ ಶುರು ಆಗುತ್ತೆ. ಭಾರತದ ಮೊಟ್ಟ ಮೊದಲ ಜನಾಂದೋಲನ ಯಾವುದಂದ್ರೆ ಸ್ವದೇಶಿ ಚಳುವಳಿ, ನೆನ್ಪಿಟ್ಕೊಳ್ಳಿ. ಅದು ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ. ಯಾವತ್ತೂ ಭಾರತದಲ್ಲಿ ಇಂಥ ಜನಾಂದೋಲನ ಗೊತ್ತಾಗತ್ತ, ಹಿಂಸಾತ್ಮಕ ಘಟನೆಗಳಲ್ಲ, ಒಟ್ಟು ಲಕ್ಷ ಜನರನ್ನು ಸೇರಿಸಿ ಹೋರಾಟ ಮಾಡೋದು. ದಿನ 6 ತಿಂಗಳು, ವರ್ಷಗಟ್ಟಲೆ ಹೋರಾಟ ಎಲ್ಲಿ ಬೇಕಾದಲ್ಲಿ. ಇವತ್ತು ಹೈದರಾಬಾದ್, ನಾಳೆ ಬೆಂಗಳೂರು, ನಾಡ್ದು ಬೆಳಗಾಂ, ನಾಡ್ದು ವಿಜಯಪುರ, ನಾಡ್ದು ಕಲ್ಕತ್ತಾ, ಮೈಸೂರು, ಗುಜರಾತ್, ಎಲ್ಲ ಇಡೀ ದೇಶಾದ್ಯಂತ. ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲದು. ಅವಾಗ ಇಂಗ್ಲೆಂಡ್ ರಾಣಿಯ ಇದರಾವ್ ಬೇಟ ಕರ್ಸ್ಕೊತಾಳೆ, ಇಮಿಡಿಯೇಟ್ಲಿ ನೀ ಬರ್ಬೇಕಂತೇಳಿ ಇಂಗ್ಲೆಂಡ್ಗೆ. ಅವನು ರಿಸೈನ್ ಮಾಡಿ, ಇದೇ ಬಂಗಾಳದ ವಿಭಜನದ ವಿಷಯಕ್ಕೆ ಮುಂದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವನಿಗೆ, ಜನಾಂದೋಲನಗಳನ್ನು ರಿಸೈನ್ ಮಾಡಿ ಇಂಗ್ಲೆಂಡ್ ಹೋದ. ಇಂಗ್ಲೆಂಡ್ ರಾಣಿ ಸ್ವಲ್ಪ 45 ಡಿಗ್ರಿ ನಿನ್ನ ಮಕ ತೋರಿಸಿ ಕೊಡ್ಲೇನು ಕಿಸಬೈ ಹೇಳಿದೀನಿ ಮೊದಲೇ, ಸೂಕ್ಷ್ಮದ ವಿಚಾರದು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ. ಆದರೂ ದಿಮಾಕ್ ಮಾಡಿ ಏನಂದು, ಅಲ್ಲೇನು ಮಾಡ್ತಾರೆ, ಇಂಡಿಯಾದವ್ರು ಏನು ಮಾಡ್ತಾರೆ, ಇವರೇನು ಉಂಡು ಮಕ್ಕೋತಾರೆ ಅಂತ ಹೇಳಿದೆ. ಈಗ ನೋಡು, ಇಡೀ ದೇಶ ಹೊತ್ತು ಉರಿತಾ ಇದೆ. ನಾಳೆ ಏನಾದರೂ ಅವರು ಹೋರಾಟ ಮಾಡಿ ನಮ್ಮನ್ನು ಹೊರಗೆ ಹಾಕಿದ್ರೆ ಏನು ಮಾಡ್ತೀವಿ? ಬ್ರಿಟಿಷರಿಗೆ ಯಾವ ದೇಶ ಕಳ್ಕೊಂಡ್ರೆ ಅಷ್ಟು ಟೆನ್ಷನ್ ಆಗ್ತಿರಲಿಲ್ಲ, ಆದರೆ ಭಾರತ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಭಾರತ ಗೋಲ್ಡನ್ ಸ್ಪ್ಯಾರೋ, ಬಂಗಾರದ ಗಿಣಿ. ಭಾರತದಲ್ಲಿ ಸಂಪತ್ತು ಭಾಳ ಇತ್ತು. ಬೇರೆ ಯಾವ ದೇಶದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಉಂಟಾದ್ರೆ ಅವ್ರು ತಲೆ ಕೆಡಿಸ್ಕೊತಿಲ್ಲ, ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಾರ್ದು. ಅವಳು ಅದೇ ಅಂತ ಅವ್ನು ಕರ್ಜನ್, ಇದೇ ಲಾಸ್ಟ್ ಟೈಮ್ ನನ್ನ ನಿನ್ನ ಮುಖ ತೋರಿಸಿದ್ರು ನೋಡ್ರೆ ಅಂತ. ಆದರೆ ಲಾರ್ಡ್ ಕರ್ಜನ್ ತನ್ನ ಇಡೀ ಕರಿಯರಲ್ಲಿ 40-50 ವರ್ಷ ಅವನ ಕರಿಯರ್ ಇದೆ, ಅಷ್ಟು ಅಧಿಕಾರಿ ಕೆಲಸ ಮಾಡಿದ್ದಾನೆ, ತುಂಬ ಸರಿಯಾಗಿ ಮಾಡಿದ್ದೆ. ಆದರೆ ಅವನು ಕೊನೆಯ ಜೀವನದಲ್ಲಿ ಅವನೊಂದು ಕಪ್ಪು ಚುಕ್ಕಿ ಏನಪ್ಪ ಅಂದರೆ ಬಂಗಾಳದ ವಿಭಜನೆ ಕಪ್ಪು ಚುಕ್ಕಿ ಆಗುತ್ತೆ. ಇರಲಿ, ಆ ಬಂಗಾಳ ವಿಭಜನೆ ಮುಂದೆ ಏನೆಲ್ಲ ಮಾಡಿದ್ರು, ಬ್ರಿಟಿಷ್ ಸರ್ಕಾರ ಏನೆಲ್ಲ ಮಾಡಿತು ಮುಂದೆ ವಿಚಾರ ಮಾಡೋಣ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ತೀವ್ರಗಾಮಿಗಳು ಒಂದು ಗುಂಪನ್ನು ಹುಟ್ಟಿಕೊಳ್ಳೋಕ್ಕೆ, ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರಗಾಮಿಗಳ ಒಂದು ಗುಂಪನ್ನು ಹುಟ್ಟಿಕೊಳ್ಳೋಕ್ಕೆ ಪ್ರಮುಖ ಕಾರಣ ಬಂಗಾಳದ ವಿಭಜನೆ, ಲಾರ್ಡ್ ಕರ್ಜನ್ ಮಾಡಿರ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು ತೀವ್ರಗಾಮಿಯ ಪ್ರಮುಖ ನಾಯಕರು ಯಾರು? ತೀವ್ರಗಾಮಿಯ ಪ್ರಮುಖ ನಾಯಕರು ಯಾರು ಅಂತ ಪ್ರಶ್ನೆ ಬರುತ್ತೆ. ಯಾರ್ಯಾರು ತೀವ್ರಗಾಮಿ ನಾಯಕರು ಅಂದರೆ, ಫಸ್ಟ್ ಬಾಲಗಂಗಾಧರ ತಿಲಕ್, ಮಹಾರಾಷ್ಟ್ರದವರು. ಭಾಳ ನಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಜನಾಂದೋಲನ ಪ್ರಾರಂಭಿಸಿದ ವ್ಯಕ್ತಿ ಬಾಲಗಂಗಾಧರ ತಿಲಕ್, ಅದು ಸ್ವದೇಶಿ ಚಳುವಳಿ. ಮುಂದೆ ಗಾಂಧೀಜಿ ಭಾಳಷ್ಟು ಮಾಡ್ತಾರೆ, ಅಸಹಕಾರ ಚಳುವಳಿ, ಆಮೇಲೆ ಉಪ್ಪಿನ ಸತ್ಯಾಗ್ರಹ, ನೆಕ್ಸ್ಟು ಭಾರತ ಬಿಟ್ಟು ತೊಲಗಿ ಚಳುವಳಿ, ಭಾಳಷ್ಟು ಮಾಡ್ತಾರೆ. ಆದರೆ ಫಸ್ಟ್ ಮಾಡಿದ್ದು ಜನಾಂದೋಲನ ಬಾಲಗಂಗಾಧರ ತಿಲಕ್, ಅದು ಸ್ವದೇಶಿ ಚಳುವಳಿ. ಫಾದರ್ ಆಫ್ ಅನ್ರೆಸ್ಟ್ ಅಂತ ಕರೀತಾರೆ. ವಾಲಂಟಿಯರ್ ಚಿರಾಲ್ ಅಂತ ಬರ್ತಾನೆ, ವಾಲಂಟಿಯರ್ ಚಿರಾಲ್. ಇದು ಕ್ವಶನ್ ಕೇಳಿದೆ ನೋಡಿ, ಇವನೊಬ್ಬ ಇಂಗ್ಲೆಂಡ್ ದೇಶದ ಒಬ್ಬ ಜರ್ನಲಿಸ್ಟ್, ಒಬ್ಬ ಪತ್ರಕರ್ತ, ವಾಲಂಟಿಯರ್ ಚಿರೋಲ್. ಸೊ ಇವನು ಬಾಲಗಂಗಾಧರ, ಇದ್ರ ಪ್ರಶ್ನೆ ಕೇಳಿದ್ದಾನೆ, ಬಾಲಗಂಗಾಧರ ತಿಲಕನ್ನ ಅಶಾಂತಿಯ ಜನಕ ಎಂದು ಕರೆದವರು ಯಾರು ಅಂತ ಕರೀತಾರೆ. ಅಶಾಂತಿಯ ಜನಕ, ಫಾದರ್ ಆಫ್ ಅನ್ರೆಸ್ಟ್ ಅಂದರೆ
ಅಶಾಂತಿಯ ಜನಕ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಥರ ಕರೆದವ್ರು ಯಾರಪ್ಪ ಅಂದರೆ ವಾಲಂಟಿಯರ್ ಚಿರೋಲ್. ಇದು ಈ ಕ್ವಶನ್ ಕೇಳಿದ್ದಾನೆ, ಬಾಲಗಂಗಾಧರ ತಿಲಕರನ್ನು ಅಶಾಂತಿಯ ಜನಕ ಎಂದು ಕರೆದವರು ಯಾರು? ಅವನೊಬ್ಬ ಬ್ರಿಟಿಷ್ ಜರ್ನಲಿಸ್ಟ್ ವಾಲಂಟಿಯರ್ ಚಿರೋಲ್. ಹಂಗಂದ್ರೆ ಏನು ಸರ್? ಅಶಾಂತಿಯ ಜನಕ ಅಂದ್ರೆ ಒಟ್ಟು ಬಾಲಗಂಗಾಧರ ತಿಲಕ್ ಒಟ್ಟು ಸುಮ್ ಕುಂದಿರ್ತಿಲ್ಲ, ದಿನ ಹೋರಾಟ ಮಾಡೋರು. ಅದವ್ರು ಕಿರಿಕಿರಿ ಆಗಿತ್ತು. ಕಿರಿಕಿರಿ ಆಗಿ ಅವರು ಈ ಮಾತನ್ನು ಹೇಳಿದ್ದಾರೆ. ಏನು ಕಿರಿಕಿರಿ ಮನುಷ್ಯ ಅದನ್ನಂತಾರಲ್ಲ, ನಮ್ಮ ಆಡು ಭಾಷೆಯಲ್ಲಿ ಕಿರಿಕಿರಿ ಮನುಷ್ಯ ಅಂತಾರಲ್ಲ, ಹಾಗೆ ಇವನೊಬ್ಬ ಅಶಾಂತಿಯ ಜನಕ, ಒಟ್ಟು ಶಾಂತಿ ಇರಲ್ಲ, ಅಶಾಂತಿ ಹುಟ್ಟಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹಾಂ, ಮತ್ತು ಹುಟ್ಟಿಸ್ತಾರೆ, ಬಿಡ್ತಾರ ಮಕ್ಕಳ? ಇಲ್ಲಿ ಬಂದು ಇಂಡಿಯಾದಾಗ ಬಂದಕ್ಕೆ ಇಲ್ಲಿ ಬಂದು ಆಡಂಬರ ದಬ್ಬಾಳಿಕೆ ಮಾಡಿದ್ರೆ ಬಿಡ್ತಾರ? ದಿನ ಹೋರಾಟ ಮಾಡೇ ಮಾಡ್ತಾರೆ. ಮತ್ತೆ ನಿಮಗೆ ನಿದ್ದಿನೇ ಹತ್ತು ಬಿಡಿಸಲ್ಲ. ಬಾಲಗಂಗಾಧರ ತಿಲಕ್ ಅಂದ್ರೆ ಏನು ತಿಳ್ಕೊಂಡಿರಿ? ಅವರೊಂದು ಫ್ರಸ್ಟ್ರೇಷನಲ್ಲಿ, ಹತಾಶೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅವರು. ಓಕೆ, ಸೊ ಫಾದರ್ ಆಫ್ ಅನ್ರೆಸ್ಟ್ ಅಂತ ಕರೀತಿದ್ರು ಬಾಲಗಂಗಾಧರ ತಿಲಕ್. ಅದು ಕರೆದವ್ರು ಯಾರು ನೆನಪಿಟ್ಟುಕೊಳ್ಳಿ? ಲೋಕಮಾನ್ಯ ಎಂಬ ಬಿರುದು ಹೊಂದಿದ್ದರು. ಎಸ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಲೋಕಮಾನ್ಯ ಅಂದ್ರೆ ಇಡೀ ಜಗತ್ತಿಗೆ ಬೇಕಾದ ವ್ಯಕ್ತಿ. ಲೋಕಮಾನ್ಯ, ಜಗತ್ಪ್ರಿಯ ಅಂತ ಅರ್ಥ. ನೆಕ್ಸ್ಟ್, ಸ್ವರಾಜ್ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್ ಅಂತ ಹೇಳ್ತಿದ್ರು. ಸ್ವರಾಜ್ ಅಂದರೆ ನಮ್ಮ ದೇಶವನ್ನು ನಾವೇ ಆಳೋದಕ್ಕೆ ಸ್ವರಾಜ್ ಅಂತ ಕರೀತಾರೆ. ಸ್ವರಾಜ್, ನಾವೇ ರಾಜಕೀಯ ಮಾಡ್ಬೇಕು, ಮತ್ತೊಬ್ಬರಲ್ಲ. ಅದು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಬಾಲಗಂಗಾಧರ ತಿಲಕರು ಈ ಒಂದು ಘೋಷವಾಕ್ಯ ಕೊಟ್ಟರು. ನೆಕ್ಸ್ಟ್, ರಾಷ್ಟ್ರೀಯತೆಯನ್ನು ಪ್ರಚೋದಿಸಲು ಗಣಪತಿ ಹಬ್ಬ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸ್ತಾರೆ. 1893ರಲ್ಲಿ ಗಣಪತಿ ಹಬ್ಬ ಪ್ರಾರಂಭಿಸ್ತಾರೆ. 1894ರಲ್ಲಿ ಶಿವಾಜಿ ಹಬ್ಬಗಳನ್ನು ಪ್ರಾರಂಭಿಸ್ತಾರೆ. ಮುಂಚೆ ಏನಿತ್ತು ಗೊತ್ತಾ? ಇದಕ್ಕಿಂತ ಮುಂಚೆ ಗಣಪತಿಯನ್ನು ಮನೆಗೆ ಅಷ್ಟೇ ಪೂಜೆ ಮಾಡ್ತಿದ್ರು, ಮನೆಯೊಳಗೆ ಅಷ್ಟೇ ಸೆಲೆಬ್ರೇಟ್ ಮಾಡ್ತಿದ್ರು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡ್ತಿರ್ಲಿಲ್ಲ ಗೊತ್ತಾ? ಈಗ ಗಣಪತಿ ಹಬ್ಬ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸ್ತಾರೆ. ಪ್ರತಿಯೊಂದು ಓಣಿಯಲ್ಲೂ ಕೂಡ ಓಣ್ಯಾಗ ಒಂದು ಗಣಪತಿ ಇಟ್ಟು ಆಚರಿಸ್ತಾರೆ. ಅದು ಶುರು ಆಗಿದ್ದೆ 1893. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಬಾಲಗಂಗಾಧರ ತಿಲಕ್ ಇದು ಪ್ರಾರಂಭಿಸಿದ್ರು ಸರ್ ಅಂದರೆ, ನಮ್ಮ ಜನರಿಗೆ ಬರ್ರಪ್ಪ ಸ್ವತಂತ್ರ ಹೋರಾಟಕ್ಕೆ ಬರ್ರಿ ಅಂದ್ರೆ ಬರ್ತಿದ್ದಿಲ್ಲ. ಚಲೋ ಕೆಲಸಕ್ಕೆ ಯಾರೂ ಬರಲ್ಲ ನೋಡ್ರಿ. ಏನರಲ್ಲಿ ಮನೋರಂಜನೆ ಇದ್ರೆ ಮಾತ್ರ ಓಡಿ ಬರ್ತಾರೆ ಜನ. ಅಲ್ಲೊಂದು ಮಂಗೆ ಕುಣಿಲಾಗತ್ತದ, ಅಲ್ಲೊಂದು ನಾಟಕ ನಡೆದದ, ಅಲ್ಲೊಂದು ಜಾತ್ರೆ ಅದ, ಅಲ್ಲಿ ಯಾರಿಬ್ರು ಜಗಳ ಹೇಳಕತ್ತಾರ, ಒಟ್ಟು ಎಂಟರ್ಟೈನ್ಮೆಂಟ್ ಬೇಕು ಜನರಿಗೆ, ಓಡಿ ಬರ್ತದೆ ಬಂದು. ನಿಮ್ಮ ಊರ ನೋಡ್ರಿ, ನಿಮ್ಮ ಮನೆ ನಗಣ ಐತಂದ್ರೆ ಸಂಜೆ ಮೇಡಮ್ ಕರೆದು ಬಂದಿರ್ತೀರಿ, ಬೆಳಗ್ಗೆ ಒಮ್ಮೆ ಕರೆದು ಬಂದಿರ್ತೀರಿ, ಆದರೂ ಮನಿತನ ನಿಮ್ಮ ಮನೆ ಮುಂದೆ ಯಾರೂ ಬಂದಿರಲ್ಲ. 10 ಸಲ ಕರೆದು ಬರ್ಬೇಕು. ಅದೇ ಜಗಳಾಡ್ರಿ, ಇಡೀ ಊರೇ 5 ನಿಮಿಷ ಅಲ್ಲೇ ಇರ್ತದೆ. ಅಂದ್ರೆ ಜನರಿಗೆ ಒಟ್ಟು ಎಂಟರ್ಟೈನ್ಮೆಂಟ್ ಇದ್ರೆ ಅಷ್ಟೇ ಸೇರಲ್ಲ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟ ಒಳ್ಳೆ ಕೆಲಸ, ಬರ್ರಿ ಬಂದ್ರೆ ಯಾರು ಬರ್ತಿದ್ದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಬಾಲಗಂಗಾಧರ ತಿಲಕ್ ಜನರಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ಹಬ್ಬ ಆಚರಿಸೋದು. ಬರ್ರಪ್ಪ ಸೆಲೆಬ್ರೇಷನ್ ಮಾಡೋ ಬರೋದು, ಎಲ್ಲರೂ ಬರ್ತಾರೆ. ಹಬ್ಬ ಆಚರಿಸಿ ಆಮೇಲೆ ಒಂದು ಮೈಕ್ ಹಿಡ್ಕೊಂಡು ಎಲ್ಲರಿಗೂ ಸ್ವತಂತ್ರ ಹೋರಾಟದ ಬಗ್ಗೆ ಅರಿವು ಮೂಡಿಸೋದು. ಇದನ್ನೇ ಮುಂದೆ ಗಾಂಧೀಜಿ ಮಾಡ್ತಾರೆ ಗೊತ್ತಾ? ಗಾಂಧೀಜಿ ಹಳ್ಳಿ ಹೋಗ್ತಿದ್ರಲ್ಲ, ಹೊಗ್ಗನ ಮೊದಲು ಒಂದು 4 ಸ್ಟೆಪ್ ಹಾಕಿ ಬಿಡೋದು. ಅಪೋಸ್ ಹುಡುಗಿನ ಪ್ರಪೋಸ್ ಮಾಡಿ ಲವ್ ಯು ಒದ್ದಿಲ್ಲ ಅಂತ ಹಾಡ ಹಾಕಿ ಒಂದು 4 ಡ್ಯಾನ್ಸ್ ಹೊಡೆದು ಹೊಡೆನೇ ಇಲ್ಲೊಂದು ಯಾವುದೋ ಮಂಗೆ ಕೂಡ ಅಂತ ಬರೀ ಎಲ್ಲರೂ ಬರೋರು ಬಂದು ಇವಕ್ಕೆಲ್ಲ ಹಿಡಿದು ಕುಂದಿರ್ಸಿಕೆ ಸ್ವತಂತ್ರ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸೋದು. ನೋಡಿ, ಅದಕ್ಕೆ ಗಾಂಧೀಜಿ ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲಿ ಭಜನೆ ಮಾಡ್ತಿದ್ರು ಗೊತ್ತಾ? ನಾ ಗಾಂಧೀಜಿ ಬಗ್ಗೆ ಹೇಳ್ತೇನೆ. ಗಾಂಧೀಜಿ ಅಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ. ನೀವು ಏನು ತಿಳ್ಕೊಂಡ್ರೆ ಗೊತ್ತಿಲ್ಲ, ನಾನು ನಿಮ್ಗೆ ಸರಿಯಾದ ಇತಿಹಾಸ ತಿಳಿಸ್ತೇನೆ. ಅವತ್ತು ಗಾಂಧೀಜಿ ಭಾಳ ಸಲ ಹೇಳಿದ್ದಾರೆ, ನಾನಿವತ್ತು ಜನಾಂದೋಲನ ಮಾಡೋದಕ್ಕೆ ನನಗೆ ಅಡಿಪಾಯನೇ ಬಾಲಗಂಗಾಧರ ತಿಲಕ್, ಬಾಲಗಂಗಾಧರ ತಿಲಕರ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಭಾಳ ಸಲ ಹೇಳಿದ್ದಾರೆ ಗಾಂಧೀಜಿ. ನೋಡ್ರಿ, ನೀವು ಜಾತ್ರೆ ಪೀತ್ರಿ ಜನ ನಿಂದ್ರಕ್ಕೆ ಜಾಗಿರಲ್ಲ ಸರ್. ನಿಮ್ಮ ಊರಾಗೆಲ್ಲ ಜಾತ್ರೆ ಅಂತ ಹೆಂಗಿರ್ತದೆ, ಜನ ಕಿಕ್ಕಿರ್ತದೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್, ಮನೋರಂಜನೆ, ಜಾತ್ರೆ ಹಬ್ಬ ಅಂದ್ರೆ ಬಲೆ ಖುಷಿ ಮಂದಿಗೆ. ಅದೇ ಚಲೋ ಏನ್ರ ಕೆಲಸಕ್ಕೆ ಕರೀರಿ ಯಾರು ಬರಲ್ಲ. ಹೀಗಾಗಿ ಜನರನ್ನ ಒಗ್ಗೂಡಿಸೋಗೋಸ್ಕರ, ಜನರನ್ನ ಒಂದುಗೂಡಿಸೋಗೋಸ್ಕರ ಇಂಥ ಒಂದು ಸಾರ್ವಜನಿಕ ಹಬ್ಬಗಳನ್ನು ಪ್ರಾರಂಭಿಸ್ತಾರೆ. ಅದರಿಂದ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಸೇರಿಸಿ ಸ್ವಲ್ಪ ಮನೋರಂಜನೆ ಮಾಡಿ, ಎಂಟರ್ಟೈನ್ ಮಾಡಿ, ಆಮೇಲೆ ಸ್ವತಂತ್ರ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸೋದು, ಜನರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಾರೆ. ಅದು ಫಸ್ಟ್ ಬಾಲಗಂಗಾಧರ ತಿಲಕ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಗೀತ ರಹಸ್ಯ ಎಂಬ ಪುಸ್ತಕ ಬರೆದಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸೊ ಗೀತ ರಹಸ್ಯ ಈ ಪುಸ್ತಕ ಬರೆದವರು ಯಾರಂತ ಕೇಳಿದರೆ ಬಾಲಗಂಗಾಧರ ತಿಲಕ್. ಇವರ ಒಂದಿಷ್ಟು ಪತ್ರಿಕೆಗಳಿದ್ದು, ಕಾಲ, ಕೇಸರಿ ಮತ್ತು ಮರಾಠ. ಯಾವ್ಯಾವ ಭಾಷೆಯಲ್ಲಿದ್ದು ನೋಡ್ಕೊಳ್ಳಿ. ಭಾಷೆಯಲ್ಲೂ ಕೇಳ್ತಾನೆ, ಯಾವ ಭಾಷೆಯಲ್ಲಿತ್ತು ಈ ಪತ್ರಿಕೆ ಅಂತ ಕೇಳ್ತಾನೆ, ಕ್ವಶನ್ ಬರುತ್ತೆ. ಕಾಲ, ಕೇಸರಿ ಮರಾಠಿ ಭಾಷೆಯಲ್ಲಿತ್ತು ಮತ್ತು ಮರಾಠ ಎಂಬ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಹೊರಡಿಸ್ತಿದ್ರು. 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸ್ತಾರೆ. ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸ್ತಾರೆ. ಹೋಮ್ ರೂಲ್ ಲೀಗ್ಗೆ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ನಾನು, ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಬಾಲಗಂಗಾಧರ ತಿಲಕ್ ಅವರು ಮಾಡಿರೋ ಹೋಮ್ ರೂಲು ಮತ್ತು ಆನಿ ಬೆಸೆಂಟ್ ಅವರು ಮಾಡಿರೋ ಹೋಮ್ ರೂಲ್ ಲೀಗ್ ಬಗ್ಗೆನೂ ಒಂದು ಕ್ಲಾಸೇ ಇದೆ. ಡೋಂಟ್ ವರಿ, ಮುಂದೆ ಮಾಡ್ತೀನಿ. ಕ್ಲಿಯರ್ ಇದೆ? ಸೊ ಇವೆಲ್ಲ ಬಾಲಗಂಗಾಧರ ತಿಲಕರಿಗೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ನೋಡಿ,
ಮತ್ತೊಬ್ಬ ತೀವ್ರಗಾಮಿ ಪ್ರಮುಖ ನಾಯಕ ಬಿಪಿನ್ ಚಂದ್ರಪಾಲ್. ಇವರು ಬಂಗಾಳದವರು. ಬಾಲಗಂಗಾಧರ ತಿಲಕ್ ಮಹಾರಾಷ್ಟ್ರದವರು, ಇವರು ಬಂಗಾಳದವರು. ಇವರ ಪ್ರಸಿದ್ಧ ಕೃತಿ ನೆನ್ಪಿಟ್ಕೊಳ್ಳಿ, ದಿ ನ್ಯೂ ಎಕನಾಮಿಕ್ಸ್ ಮಿನೇಸ್. ಇದು ಇಂಗ್ಲೀಷಲ್ಲಿ ಈ ಥರ ಬರೀತಾರೆ ನೋಡ್ರಿ, ಮಿನೇಸ್ ಅಂದರೆ ಒಂದು ಭಯ ಹುಟ್ಟಿಸೋದು ಅಂತ ಕರಿತೀವಿ, ಭಯಾನಕ ಅಂತ ಅರ್ಥ. ಸೊ ಇವರ ಪ್ರಸಿದ್ಧ ಕೃತಿ ದಿ ನ್ಯೂ ಎಕನಾಮಿಕ್ಸ್ ಮಿನೇಸ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ನೆನಪಿಟ್ಕೊಳ್ಳಿ. ಮಿನ್ಸ್ ಆಗಿದೆ, ಅದು ಮಿನೇಸ್ ಆಗಬೇಕು, ಇರಲಿ ಮಿನೇಸ್ ಅನ್ರಿ. ದಿ ನ್ಯೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ದಿ ನ್ಯೂ ಎಕನಾಮಿಕ್ ಮಿನೇಸ್ ಆಫ್ ಇಂಡಿಯಾ ಎಂಬ ಪುಸ್ತಕ ಬರೆದಿದ್ದಾರೆ ಬಿಪಿನ್ ಚಂದ್ರಪಾಲ್, ನೆನಪಿಟ್ಕೊಳ್ಳಿ. ಬ್ರಹ್ಮ ಸಮಾಜದ ತತ್ವಗಳನ್ನು ಪ್ರತಿಪಾದಿಸ್ತಿದ್ರು. ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದಂಥ ಬ್ರಹ್ಮ ಸಮಾಜದ ತತ್ವಗಳಲ್ಲಿ ಬಹಳಷ್ಟು ನಂಬಿಕೆ ಇಟ್ಟವರು ಬಿಪಿನ್ ಚಂದ್ರಪಾಲ್. ನೆಕ್ಸ್ಟ್ ಇನ್ನೊಬ್ಬ ಪ್ರಮುಖ ತೀವ್ರಗಾಮಿ ನಾಯಕ ಲಾಲಾ ಲಜಪತ್ ರಾಯ್. ಇವರು ಪಂಜಾಬ್ದವರು. ಸೊ ಇವರು 3 ಜನರನ್ನು ಸೇರಿಸಿ ಲಾಲ್ ಬಾಲ್ ಪಾಲ್ ಅಂತ ಕರೀತಾರೆ, ತಮಗೆ ಗೊತ್ತಿರ್ಬೋದು. ಲಾಲ್ ಬಾಲ್ ಪಾಲ್. ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದ್ರೆ ಬಾಲಗಂಗಾಧರ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಸೊ ಲಾಲಾ ಲಜಪತ್ ರಾಯ್ ಪಂಜಾಬಿನ ಕೇಸರಿ ಅಂತ ಕರೆದ್ರು. ಇವರಿಗೆ ಪಂಜಾಬಿನ ಕೇಸರಿ ಅಂತ ಕರೀತಿದ್ರು. ಲಾಹೋರಿನಲ್ಲಿ ನ್ಯಾಷನಲ್ ಸ್ಕೂಲನ್ನು ಪ್ರಾರಂಭಿಸ್ತಾರೆ. ನ್ಯಾಷನಲ್ ಸ್ಕೂಲ್. ಇವರನ್ನ ಭಗತ್ ಸಿಂಗ್ ಬಹಳಷ್ಟು ಅನುಸರಿಸ್ತಿರ್ತಾರೆ. ಭಗತ್ ಸಿಂಗ್ ಇವ್ರನ್ನ ಫಾಲೋ ಮಾಡ್ತಿರ್ತಾರೆ, ಇವರನ್ನ ಆರಾಧನೆ ಮಾಡ್ತಿರ್ತಾರೆ ಲಾಲಾ ಲಜಪತ್ ರಾಯರನ್ನ. ದಿ ಆರ್ಯ ಸಮಾಜ್ ಮತ್ತು ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದರು ನೋಡಿ. ದಿ ಆರ್ಯ ಸಮಾಜ್ ಮತ್ತು ಅನ್ಹ್ಯಾಪಿ ಇಂಡಿಯಾ. ಈ ಭಾಳ ಸಲ ಕೇಳಿದಾನೆ ಈ ಕ್ವಶನ್. ಅನ್ಹ್ಯಾಪಿ ಇಂಡಿಯಾ ಪುಸ್ತಕ ಬರೆದವರು ಯಾರಂತ ಬರುತ್ತೆ ಪ್ರಶ್ನೆ. ಅನ್ಹ್ಯಾಪಿ ಇಂಡಿಯಾ ಪುಸ್ತಕ ಬರೆದವರು ಲಾಲಾ ಲಜಪತ್ ರಾಯ್. ಸೈಮನ್ ಕಮಿಷನ್ 1927ರಲ್ಲಿ ಸೈಮನ್ ಆಯೋಗ ಬಂದಿರುತ್ತೆ ಭಾರತಕ್ಕೆ. ವಿರುದ್ಧ ಪ್ರತಿಭಟಿಸಲು ಹೋಗಿ ಆ ಒಂದು ಲಾಠಿ ಚಾರ್ಜ್ಗೆ ಒಳಗಾಗಿ ಮರಣವನ್ನು ಹೊಂದ್ತಾರೆ. ಅದು ಸೈಮನ್ ಆಯೋಗ ಮತ್ತೆ ಬಂದಾಗ ನಾನು ಹೇಳ್ತೇನೆ, ಮಾತಾಡ್ತೇನೆ ಅದ್ರ ಬಗ್ಗೆ. ಸೈಮನ್ ಕಮಿಷನ್ ಬಗ್ಗೆನೂ ಒಂದು ಕ್ಲಾಸ್ ಇದೆ. ಓಕೆ, ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಮುಂಚೂಣಿಯಲ್ಲಿ ಇರ್ತಾರೆ. ಆ ಒಂದು ಮುಂಚೂಣಿಯಲ್ಲಿ ಇದ್ದಾಗ ಲಾಠಿ ಚಾರ್ಜ್ ಆಗಿ ಅವರು ಮರಣವನ್ನು ಹೊಂದುತ್ತಾರೆ. ಓಕೆ, ಸೊ ಇದು ಲಾಲಾ ಲಜಪತ್ ರಾಯ್ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ. ನೆಕ್ಸ್ಟ್ ಅರಬಿಂದೋ ಘೋಷ್. ಇವರು ಕೂಡ ಒಬ್ಬ ಪ್ರಮುಖ ತೀವ್ರಗಾಮಿ ನಾಯಕ. ಪಾಂಡಿಚೇರಿಯಲ್ಲಿ ಸುಪ್ರಸಿದ್ಧ ಅರವಿಂದ ಆಶ್ರಮವನ್ನು ಸ್ಥಾಪಿಸಿದ್ದಾರೆ. ಈಗಲೂ ಇದೆ, ನೀವು ನೋಡ್ಬೋದು. ನೀವು ಪುದುಚೇರಿ ಅಥವಾ ಪಾಂಡಿಚೇರಿ ಹೋದರೆ ಅಲ್ಲಿ ಅರವಿಂದ ಆಶ್ರಮ ಇದೆ. ಜುಗಾಂತರ ಎಂಬ ಪತ್ರಿಕೆಯನ್ನು ಬೆಂಗಾಲಿ ಭಾಷೆಯಲ್ಲಿ ಪ್ರಕಟಿಸಿದರು ನೋಡಿ. ಯುಗಾಂತರ ಅಥವಾ ಜುಗಾಂತರ ಅಂತ ಕರೀತಾರೆ. ಬೆಂಗಾಲಿ ಭಾಷೆಯಲ್ಲಿ ಇವರೊಂದು ಪತ್ರಿಕೆ ಪ್ರಕಟಿಸ್ತಿದ್ರು, ಜುಗಾಂತರ್. ಕಿಂಗ್ ಫೋರ್ಡ್ ನ್ಯಾಯಾಧೀಶರನ್ನು ಕೊಲ್ಲುವ ಪಿತೂರಿಯಲ್ಲಿ ತಲೆಮರೆಸಿಕೊಂಡು ಪಲಾಯನಗೈದು ಆಧ್ಯಾತ್ಮ ತೊಡಿಕೊಂಡರು. ಈತ ಒಬ್ಬ ನ್ಯಾಯಾಧೀಶ, ಬ್ರಿಟಿಷ್ ನ್ಯಾಯಾಧೀಶ. ಇವನ ಹತ್ಯೆ ಮಾಡಿರ್ತಾರೆ. ಅದರಲ್ಲಿ ಹತ್ಯೆ ಮಾಡುವ ಪಿತೂರಿ ಮಾಡಿರ್ತಾರೆ, ಕಾನ್ಸ್ಪಿರಸಿ ಮಾಡಿರ್ತಾರೆ. ಆ ಕಾನ್ಸ್ಪಿರಸಿಲಿ ಇವ್ರ ಹೆಸರು ಕೂಡ ಇರುತ್ತೆ. ಮುಂದೆ ತಲೆಮರೆಸ್ಕೊಂಡು ಹೋಗಿ ಆಧ್ಯಾತ್ಮದಲ್ಲಿ ತೊಡಗಿಕೊಂಡ್ಬಿಡ್ತಾರೆ. ಇದ್ಯಾವುದು ಸಂಸಾರನೇ ಬೇಡ ಅಂತೇಳಿ ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ. ದಿ ನ್ಯೂ ಲ್ಯಾಂಪ್ಸ್ ಫಾರ್ ದಿ ಓಲ್ಡ್ ಎಂಬ ಶೀರ್ಷಿಕೆಯಡಿ ಲೇಖನಗಳನ್ನು ಬರೀತಾರೆ. ಶೀರ್ಷಿಕೆ ಓಕೆ, ದಿ ನ್ಯೂ ಲ್ಯಾಂಪ್ಸ್ ಫಾರ್ ದಿ ಓಲ್ಡ್. ಎಂಬ ಶೀರ್ಷಿಕೆಯಡಿಯಲ್ಲಿ ಬ್ರಿಟಿಷರ ದುರಾಡಳಿತವನ್ನು ಅದರಲ್ಲಿ ಮೆನ್ಷನ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಮಾತನಾಡ್ತಿರ್ತಾರೆ. ಸೊ ಭಾರತೀಯರನ್ನು ಒಗ್ಗೂಡಿಸ್ತಿರ್ತಾರೆ. ಇವರು ಕೂಡ ಒಬ್ಬ ತೀವ್ರಗಾಮಿ ನಾಯಕ, ಅರಬಿಂದೋ ಘೋಷ್. ಓಕೆ, ಇವಿಷ್ಟು ಪ್ರಮುಖ ತೀವ್ರಗಾಮಿ ನಾಯಕರ ಬಗ್ಗೆ ನಾವು ತಿಳ್ಕೊಂಡ್ವಿ. ಒಂದನೇದು ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್, ಆಮೇಲೆ ಲಾಲಾ ಲಜಪತ್ ರಾಯ್, ನೆಕ್ಸ್ಟ್ ಅರಬಿಂದೋ ಘೋಷ್. ಓಕೆ, ನೆಕ್ಸ್ಟ್ ನೋಡಿ ಇವ್ರ ಕೊಡುಗೆ ನೋಡೋಣ. ತೀವ್ರಗಾಮಿಗಳ ಪೀಠಿಕೆ ಮುಗಿತು, ತೀವ್ರಗಾಮಿಗಳ ಪ್ರಮುಖ ನಾಯಕರು ಮುಗಿತು. ಈಗ ಇವ್ರ ಕೊಡುಗೆ ಏನಪ್ಪ, ಇವ್ರೇನು ಮಾಡಿದ್ದಾರೆ ಸರ್ ಭಾರತಕ್ಕೆ ಸ್ವತಂತ್ರ ಹೋರಾಟದಲ್ಲಿ? ಇವ್ರದ್ದೇನು ಕೊಡುಗೆ ಇದೆ ಅಂದರೆ, ತೀವ್ರಗಾಮಿಗಳದ್ದು ಒಂದೇ ಒಂದು ಪ್ರಮುಖ ಕೊಡುಗೆ ಇದೆ. ಅದೇನೆಂದರೆ ಸ್ವದೇಶಿ ಚಳುವಳಿ ಮಾಡ್ತಾರೆ. 1905ರಲ್ಲಿ ಸ್ವದೇಶಿ ಚಳುವಳಿಯನ್ನು ಮಾಡ್ತಾರೆ. ಯಾಕಂದರೆ ನಾ ಹೇಳಿದೆ ನಿಮಗೆ, ಈ ಸಂದರ್ಭದಲ್ಲಿ ಕರ್ಜನ್ ಏನು ಮಾಡಿರ್ತಾನೆ, ಬಂಗಾಳದ ವಿಭಜನೆ ಮಾಡಿರ್ತಾನೆ. ಸೊ ಬಂಗಾಳದ ವಿಭಜನೆ ಮಾಡಿದಾಗ ಇದನ್ನು ಮುಂದಿಟ್ಟುಕೊಂಡು, ಈ ವಿಷಯವನ್ನು ಮುಂದಿಟ್ಟುಕೊಂಡು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಸೊ ಹೀಗಾಗಿ ಸ್ವಲ್ಪ ಸ್ವದೇಶಿ ಚಳುವಳಿಯ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಬೇಕು. ಕ್ಲಿಯರ್ ಇದೆಯಾ? ಇವರ ಕೊಡುಗೆ ಒಂದೇ ಇದೆ, ಅದು ಸ್ವದೇಶಿ ಚಳುವಳಿ. ಸ್ವಲ್ಪ ಸ್ವದೇಶಿ ಚಳುವಳಿ ಲಕ್ಷಣಗಳೇನು, ಸ್ವದೇಶಿ ಚಳುವಳಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಭಾಳ ಜನ ಏನು ಅನ್ಕೊಂಡಿದ್ದೀರಾ, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದೇ ಸ್ವದೇಶಿ ಚಳುವಳಿ ಅನ್ಕೊಂಡಿದ್ದೀರಾ. ಅದೊಂದೇ ಅಲ್ಲ, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ಒನ್ ಆಫ್ ದ ಫ್ಯಾಕ್ಟರ್, ಅದು ಒಂದು ವಿಷಯ. ಅಂಥ ವಿಷಯಗಳು ಭಾಳ ಇನ್ನು ಸ್ವದೇಶಿ ಚಳುವಳಿಯಲ್ಲಿ. ಒಂದೇದೇನಪ್ಪ ಅಂದರೆ, ಫಸ್ಟ್ ಲಕ್ಷಣ ನೋಡಿ, ಭಾರತದ ಇದು ಮೊಟ್ಟ ಮೊದಲ ಅಖಿಲ ಭಾರತ ಚಳುವಳಿ ನೋಡಿ, ಆಲ್ ಇಂಡಿಯಾ ಪ್ರೊಟೆಸ್ಟ್. ಅಖಿಲ ಭಾರತ ಚಳುವಳಿ ಮಾಡಿದ ಮೊದಲ ವ್ಯಕ್ತಿ ಯಾರಂದರೆ ಇವರೇ, ಬಾಲಗಂಗಾಧರ ತಿಲಕ್ ನೇತೃತ್ವದಲ್ಲಿ ನಡೆದಂಥ ಸ್ವದೇಶಿ. ಇವರೆಲ್ಲರೂ ಬರ್ತಾರೆ. ಸ್ವದೇಶಿ ಚಳುವಳಿ ಗಂಗಾಧರ ತಿಲಕ್ ಒಬ್ಬರೇ ಅಲ್ಲ, ಎಲ್ಲರೂ ಮಾಡಿದ್ದಾರೆ. ತೀವ್ರಗಾಮಿಗಳು ಎಲ್ಲರೂ ಮಾಡಿದ್ದಾರೆ. ಅದರ ಪ್ರಮುಖ ನಾಯಕ ಬಾಲಗಂಗಾಧರ ತಿಲಕ್. ಓಕೆ, ಸೊ ಇದು ಸ್ವದೇಶಿ ಚಳುವಳಿ ಭಾರತದ ಮೊಟ್ಟ ಮೊದಲ ಅಖಿಲ ಭಾರತ ಚಳುವಳಿ. ಓಕೆ, ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೆಂಟ್ರಲ್ ಪ್ರಾವಿನ್ಸ್ ಉತ್ತರ ಪ್ರದೇಶದಲ್ಲಿ ಇದರ ನಾಯಕತ್ವ ವಹಿಸಿಕೊಂಡವರು ಲಾಲಾ ಲಜಪತ್ ರಾಯ್.
ಪಂಜಾಬಲ್ಲಿ ಈ ಒಂದು ಸ್ವದೇಶಿ ಚಳುವಳಿ ನಾಯಕತ್ವ ವಹಿಸಿಕೊಂಡವರು ಅಜಿತ್ ಸಿಂಗ್, ಮದ್ರಾಸಲ್ಲಿ ಈ ಒಂದು ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಚಿದಂಬರಂ ಪಿಳ್ಳೈ ಮತ್ತು ಬಿಪಿನ್ ಚಂದ್ರಪಾಲ್. ಅಂದರೆ ಭಾರತಾದ್ಯಂತ ಈ ಹೋರಾಟ ಆಗಿತ್ತು. ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಮದ್ರಾಸು, ಪಂಜಾಬು, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಂಗಾಳು ಎಲ್ಲ ಕಡೆ ಈ ಹೋರಾಟ ನಡೀತಾ ಇತ್ತು. ಒಬ್ಬೊಬ್ಬರ ನಾಯಕತ್ವದಲ್ಲಿ ನಡೀತಾ ಇತ್ತು. ಅದು ಎಲ್ಲ ತೀವ್ರಗಾಮಿ ನಾಯಕತ್ವದಲ್ಲಿ ನಡೀತಾ ಇತ್ತು. ಸೊ ಒಂದೇ ನೆನ್ಪಿಟ್ಕೋತೀರಾ, ಸ್ವದೇಶಿ ಚಳುವಳಿ ಅಂತ ಬಂದಾಗ ಇದು ಭಾರತದ ಮೊಟ್ಟ ಮೊದಲ ಅಖಿಲ ಭಾರತ ಚಳುವಳಿ. ಇದು ಒಂದನೇ ಲಕ್ಷಣ. ನೆಕ್ಸ್ಟ್ ಸ್ವದೇಶಿ ಚಳುವಳಿಯ ಎರಡನೇ ಲಕ್ಷಣ ನೋಡೋಣ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ಮತ್ತು ವಿಶೇಷವಾಗಿ ವಿದೇಶಿ ಬಟ್ಟೆಗಳನ್ನು ಬಹಿಷ್ಕರಿಸೋದು. ಎಸ್, ಸ್ವದೇಶಿ ಅಂದರೆ ವಿದೇಶವನ್ನು ಬಹಿಷ್ಕರಿಸೋದು. ಎಲ್ಲ ವಿದೇಶಿ ವಸ್ತುಗಳನ್ನು ಬಿಡೋದು, ವಿಶೇಷವಾಗಿ ವಿದೇಶ ಬಟ್ಟೆಗಳನ್ನು ಬಹಿಷ್ಕರಿಸೋದು. ಇದು ಸ್ವದೇಶಿ ಚಳುವಳಿಯ ಎರಡನೇ ಲಕ್ಷಣ. ನೆಕ್ಸ್ಟ್ ಸ್ವದೇಶಿ ಚಳುವಳಿಯ ಮೂರನೇ ಲಕ್ಷಣ ನೋಡೋಣ. ಸ್ವಾವಲಂಬನೆ ಸಾಧಿಸೋದು. ಇದು ಬಹಳ ಇಂಪಾರ್ಟೆಂಟ್. ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ ನಾವು. ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ. ಏನು ಸರ್ ಸ್ವಾವಲಂಬನೆ ಸಾಧಿಸೋದು ಅಂದರೆ? ಸ್ವದೇಶಿ ಚಳುವಳಿಯ ಪ್ರಮುಖ ಲಕ್ಷಣ. ಯಾಕೆಂದರೆ ಈ ಸಮಯದಲ್ಲಿ ಭಾರತ ಸಂಪೂರ್ಣವಾಗಿ ಬ್ರಿಟಿಷರ ಮೇಲೆ ಅವಲಂಬಿತವಾಗಿತ್ತು. ವಿಶೇಷವಾಗಿ 3 ಘಟ್ಟಗಳಲ್ಲಿ ಸ್ವಾವಲಂಬನೆ ಸಾಧಿಸುವುದು ಈ ಚಳುವಳಿಕಾರರ ಉದ್ದೇಶವಾಗಿತ್ತು. ಅವುಗಳೆಂದರೆ ಶಿಕ್ಷಣ, ಗ್ರಾಮೀಣ ಪ್ರದೇಶ ಮತ್ತು ಕೈಗಾರಿಕೆ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಒಂದು 1905ರ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬ್ರಿಟಿಷರಿದ್ದು, ಕ್ರಿಶ್ಚಿಯನ್ ಸ್ಕೂಲ್ಗಳಿದ್ದು, ಕೈಗಾರಿಕೆಗಳನ್ನು ಅವರೇ ಇದ್ದು, ಇಂಡಸ್ಟ್ರಿನ ಅವರೇ ಇದ್ದು, ಎಲ್ಲ ಅವರೇ ಇದ್ದು. ಹೀಗಾಗಿ ಇದರಲ್ಲಿ ನಾವು ಸ್ವಾವಲಂಬನೆ ಅಂದರೆ ನಮಗೂ ಆಗಬೇಕು, ನಮ್ಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಅನ್ನೋದು ಸ್ವದೇಶಿ ಚಳುವಳಿಯ ಮತ್ತೊಂದು ಪ್ರಮುಖ ಲಕ್ಷಣ. ಶಿಕ್ಷಣ ನೋಡಿ, ಇಲ್ಲಿದೆ ನೋಡಿ. ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡುವುದು, ಭಾರತೀಯ ಶಾಲೆಗಳನ್ನು ತೆಗೆಯುವಂತೆ ಪ್ರೋತ್ಸಾಹಿಸುವುದು, ತಂತ್ರಜ್ಞಾನ ಶಿಕ್ಷಣಕ್ಕೆ ಒತ್ತು ನೀಡುವುದು. ನೋಡಿ, ಪ್ರಾದೇಶಿಕ ಭಾಷೆಗಳಲ್ಲಿ ಅಂತ ಕರಿತೀವಿ ನಾವು. ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆಯಾ ಭಾಷೆಗಳು, ಆಯಾ ಕನ್ನಡ, ತಮಿಳು, ತುಳು, ಆ ಭಾಷೆಗಳು, ಲೋಕಲ್ ಭಾಷೆಗಳಲ್ಲೇ ಶಿಕ್ಷಣ ಕೊಡಬೇಕಂತ ಹೇಳ್ತಾರೆ ಬಾಲ ಗಂಗಾಧರ ತಿಲಕ್ ಮತ್ತು ಅವರ ಜೊತೆಗಿರೋರೆಲ್ಲ. ನೆಕ್ಸ್ಟ್ ಗ್ರಾಮೀಣ ಪ್ರದೇಶ. ಈ ಪ್ರದೇಶಗಳಲ್ಲಿನ ಮೂಢನಂಬಿಕೆಗಳು ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ. ಎಕ್ಸಾಂಪಲ್ ಜಿಹಾದ್. ಜಿಹಾದ್ ಅಂದ್ರೇನು? ಯಾರು ಹೇಳ್ತೀರಿ? ಎಕ್ಸಾಕ್ಟ್ಲಿ ಕಮೆಂಟ್ ಮಾಡೋಕ್ಕಾಗುತ್ತಾ ನಿಮಗೆ? ಇಲ್ಲ, ನಾನೇ ಹೇಳ್ತೀನಿ ಬಿಡಿ. ಜಿಹಾದ್ ಮಹಮ್ಮದ್ ಪೈಗಂಬರ್ ಅವರ ಪ್ರಕಾರ, ಅಂದರೆ ಇಸ್ಲಾಂ ಧರ್ಮದ ಸ್ಥಾಪಕರಾಗಿರುವಂಥ ಮಹಮ್ಮದ್ ಪೈಗಂಬರ್ ಅವರ ಪ್ರಕಾರ ಜಿಹಾದ್ ಅಂದ್ರೆ ಏನಂದರೆ ಟು ಫೈಟ್ ಅಗೇನ್ಸ್ಟ್ ಸೋಷಿಯಲ್ ಇವಿಲ್ಸ್. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವೇ ಜಿಹಾದ್. ಇದು ನಿಜವಾದ ಅರ್ಥ. ಸಾಮಾಜಿಕ ಪಿಡುಗುಗಳು ಅಂದ್ರೆ ಗೊತ್ತಾಗುತ್ತಾ? ಮೂಢನಂಬಿಕೆ ಆಚರಣೆ, ಡ್ರಿಂಕ್ಸ್ ಕುಡಿಯೋದು, ಒಟ್ಟಿನಲ್ಲಿ ಸಾಮಾಜಿಕ ಪಿಡುಗುಗಳು ಅಂತ ಬರ್ತವೆ. ಅವುಗಳ ವಿರುದ್ಧ ಹೋರಾಟಕ್ಕೆ ಜಿಹಾದನ ಶಬ್ದವನ್ನು ಬಳಸ್ತಾರೆ. ಆದರೆ ಇವತ್ತು ಕೆಲವು ಇಸ್ಲಾಮಿಕ್ ಭಯೋತ್ಪಾದನೆ ಎಲ್ಲ ಧರ್ಮದಲ್ಲಿದೆ, ಬಟ್ ವಿಶೇಷವಾಗಿ ಇಸ್ಲಾಂ ಧರ್ಮದ ಭಯೋತ್ಪಾದನೆಯಲ್ಲಿ ಜಿಹಾದನ ಅರ್ಥನೇ ಕೆಡಿಸಿದ್ದಾರೆ. ಏನಂತ ಹೇಳ್ತಾರೆ? ಮುಸ್ಲಿಮರು ಮಾತ್ರ ಈ ಭೂಮಿ ಮೇಲೆ ಇರಬೇಕು, ಬೇರೆ ಧರ್ಮದವರು ಇರಬಾರ್ದು, ಅದೇ ಜಿಹಾದ್ ಅಂತ ಇವರು ತಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಂಡಿಟ್ಟಿದ್ದಾರೆ. ಯಾವ ಧರ್ಮನೂ ತಪ್ಪು ಸಂದೇಶ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಭಗವದ್ಗೀತೆ, ಕುರಾನ್, ಬೈಬಲ್ ಬೆಕ್ಕ ತಗೊಳ್ಳಿ. ಈ ಜಗತ್ತಿನಲ್ಲಿ ಇವತ್ತು ಸಾವಿರಾರು ವರ್ಷಗಳಿಂದ ಅವು ಉಳ್ಕೊಂಡು ಬಂದಿದ್ದಾವಂದರೆ ಅದರಲ್ಲಿ ಒಳ್ಳೆಯ ಸಂದೇಶಗಳಿದ್ರೆ ಮಾತ್ರ ಉಳ್ಕೊಂಡು ಬರ್ತವೆ. ಬಟ್ ಕೆಲವರು ಏನು ಮಾಡಿದ್ದಾರೆ, ಅದನ್ನ ಆಯಾ ಧರ್ಮದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಏನು ಮಾಡಿದ್ದಾರೆ, ಅವುಗಳಿಗೆ ಅರ್ಥ ಕೆಡಿಸಿಟ್ಟಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಜಿಹಾದನ ಶಬ್ದ. ಅರ್ಥ ಆಗ್ತಿದೆಯಾ? ಸೊ ನಿಜವಾಗ್ಲೂ ಮೊಹಮ್ಮದ್ ಪೈಗಂಬರ್ ಅವರ ಪ್ರಕಾರ ಅಥವಾ ಇಸ್ಲಾಂ ಧರ್ಮದ ಪ್ರಕಾರ ಜಿಹಾದ್ ಅಂದರೆ ಟು ಫೈಟ್ ಅಗೇನ್ಸ್ಟ್ ಸೋಷಿಯಲ್ ಇವಿಲ್ಸ್. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವೇ ಜಿಹಾದ್. ಹಾಗೆ ನಮ್ಮ ದೇಶದ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನೇನಿದೆ, ಮೂಢನಂಬಿಕೆಗಳ ಆಚರಣೆ ಮಾಡ್ತಾರೆ, ಅದು ಇದು ಏನೆಲ್ಲ ಮಾಡ್ತಾರೆ. ಅವುಗಳನ್ನು ಸುಧಾರಿಸ್ಬೇಕಂತೇಳಿ ಬಾಲಗಂಗಾಧರ ತಿಲಕರು ಮನಸ್ಸು ಮಾಡ್ತಾರೆ. ನೋಡಿ, ಈ ದೇಶದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಮೊಟ್ಟ ಮೊದಲು ಅಭಿವೃದ್ಧಿ ಮಾಡಬೇಕು, ಗ್ರಾಮೀಣ ಪ್ರದೇಶವನ್ನು ಸುಧಾರಿಸಬೇಕು ತಂದವರು ಫಸ್ಟ್ ನಾಯಕ ಬಾಲಗಂಗಾಧರ ತಿಲಕ್. ಮೆಚ್ಚಬೇಕು, ಬಾಲಗಂಗಾಧರ ತಿಲಕ್ ಅವ್ರಿಗೆ ಮೆಚ್ಚಬೇಕು ನಾವು. ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಸೈಂಟಿಫಿಕ್ ವೈಜ್ಞಾನಿಕ ವಿಚಾರಗಳು ಬರಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಮೂಢನಂಬಿಕೆಗಳು ಹೋಗಬೇಕು, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜಿಹಾದ್ ಆಗಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸೋದು. ಎಸ್, ನಾವೇ ಭಾರತೀಯರೇ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ಭಾರತೀಯರೇ ಎಲ್ಲದರಲ್ಲೂ ಸ್ವಾವಲಂಬನೆ ಆಗಬೇಕು. ಒಟ್ಟು ಬ್ರಿಟಿಷರ ಮೇಲೆ ನಾವು ಅವಲಂಬಿತರಾಗಬಾರ್ದು, ಎಲ್ಲದಕ್ಕೂ ಹೋಗಿ ಅವರಿಗೆ ಕೈ ಚಾಚಬಾರ್ದು ನಾವು ಅಂತ. ಕ್ಲಿಯರ್ ಇದೆಯಾ? ಸೊ ನಾನು ಸ್ವದೇಶಿ ಚಳುವಳಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸ್ವದೇಶಿ ಚಳುವಳಿಯ ಮೊದಲ ಪ್ರಮುಖ ಲಕ್ಷಣ ಏನು? ಇದು ಇಟ್ಸ್ ಎ ಫಸ್ಟ್ ಆಲ್ ಇಂಡಿಯಾ ಪ್ರೊಟೆಸ್ಟ್, ಆಲ್ ಇಂಡಿಯಾ ಮಾಸ್ ಮೂವ್ಮೆಂಟ್. ಅಂದರೆ ಈ ಭಾರತದ ಮೊಟ್ಟ ಮೊದಲ
ಜನಾಂದೋಲನ ಇದು. ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪ ಅಂದರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು. ನೆಕ್ಸ್ಟ್ 3ನೇ ಪಾಯಿಂಟ್ ಏನಪ್ಪ ಅಂದರೆ ಸ್ವಾವಲಂಬನೆಯನ್ನು ಸಾಧಿಸೋದು, ಸೆಲ್ಫ್ ರಿಲಯನ್ಸ್ ನಾವು ಸಾಧಿಸೋದು. ನೆಕ್ಸ್ಟ್ ಸ್ವದೇಶಿ ಚಳುವಳಿಯ 4ನೇ ಲಕ್ಷಣ ನೋಡಿ, ಭಾರತದಲ್ಲಿನ ಸಂಸ್ಕೃತಿಗೆ ಈ ಚಳುವಳಿ ಉತ್ತೇಜನ ನೀಡುತ್ತೆ. ನೋಡಿ, ನಮ್ಮದೇ ಆದ ಒಂದು ಸಂಸ್ಕೃತಿ ಇದೆ, ನಮಗೆ ಭಾರತೀಯರಿಗೆ ನಮ್ಮದೇ ಆದ ಒಂದು ಕಲ್ಚರ್ ಇದೆ. ಈ ಚಳುವಳಿ ಆಗೋದಕ್ಕಿಂತಲೂ ಮೊದಲು ಕರ್ನಾಟಕ ಸಂಸ್ಕೃತಿ, ತಮಿಳು ಸಂಸ್ಕೃತಿ, ಉತ್ತರ ಪ್ರದೇಶ ಸಂಸ್ಕೃತಿ ಎಂದು ಭಾರತವು ಅನೇಕ ಸಂಸ್ಕೃತಿಗಳಲ್ಲಿ ಒಡೆದೋಗಿತ್ತು. ನಾವು ತಮಿಳಿಯನ್ಸು, ನಾವು ಕನ್ನಡಿಗರು, ನಾವು ಬೆಂಗಾಲಿ, ನಾವು ಉರ್ದು, ನಾವು ಹಿಂದಿ, ಸುಡ್ಗಾಡ್, ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ. ಈ ಸ್ವದೇಶಿ ಚಳವಳಿ ಹೇಳ್ತೇವೆ ನಮ್ಮೆಲ್ಲರ ಸಂಸ್ಕೃತಿ ಒಂದೇ, ಅದು ಭಾರತೀಯ ಸಂಸ್ಕೃತಿ. ವಿ ಬಿಲಾಂಗ್ಸ್ ಟು ಒನ್ ಕಲ್ಚರ್, ದಟ್ ಈಸ್ ಇಂಡಿಯನ್ ಕಲ್ಚರ್. ಸೊ ಭಾರತದಲ್ಲಿನ ಸಂಸ್ಕೃತಿಗೆ ಈ ಚಳವಳಿ ಉತ್ತೇಜನ ನೀಡುತ್ತೆ, ವೆರಿ ಇಂಪಾರ್ಟೆಂಟು. ನಂದಲಾಲ್ ಬೋಸ್ರವರು ಭಾರತವನ್ನು ತಾಯಿ ಭಾರತಾಂಬೆ, ಫಸ್ಟ್ ಟೈಮ್ ಮದರ್ ಇಂಡಿಯಾ ಅಂತ ಕರೀತಾರೆ, ಭಾರತ ದೇಶವನ್ನು ತಾಯಿ ಅಂತ ಕರೀತಾರೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಿದ್ದೀವಿ ದೇಶದಲ್ಲಿ, ಮರಾಠ, ಕನ್ನಡಿಗ, ಯಾರೇ ಇರಲಿ, ಏನೇ ಇರಲಿ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳು, ತಾಯಿ ಭಾರತಾಂಬೆ, ಮದರ್ ಇಂಡಿಯಾ. ಅದನ್ನು ಫಸ್ಟ್ ಹೇಳಿದವರು ನಂದಲಾಲ್ ಬೋಸ್. ಇವರು ಒಬ್ಬ ಸ್ವತಂತ್ರ ಹೋರಾಟಗಾರ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. ನಂದಲಾಲ್, ಅದು ನಂದಾಲಾಲ್ ಆಗಿದೆ, ನಂದಲಾಲ್. ನೆನ್ಪಿಟ್ಕೋತೀರಲ್ಲ. ಇಲ್ಲಿ ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಶನ್ ಕೊಡಿ, ಒಂದು ಪ್ರಮುಖ ಮಾಹಿತಿ ಕೊಟ್ಟಿದ್ದೀನಿ. ಇಂದಿಗೂ ಕೂಡ ನಾವು ವೈವಿಧ್ಯತೆಯನ್ನು ಸಹಿಸಿಕೊಳ್ಳುತ್ತಿದ್ದೇವೆ ಹೊರತು ಅದನ್ನು ಆಚರಿಸ್ತಿಲ್ಲ. ವಿ ಆರ್ ಟಾಲರೇಟಿಂಗ್ ದ ಡೈವರ್ಸಿಟಿ, ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದ ಡೈವರ್ಸಿಟಿ ಅಂತ ಕರಿತೀವಿ ನಾವು. ಇದು ಎಂಥ ಮಾತು ಗೊತ್ತಾ? ಈಗ ನಮ್ಮ ಭಾರತದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಅಲ್ರಿ. ಭಾರತ ಅಂದರೆ ವೈವಿಧ್ಯತೆ, ಎಷ್ಟೊಂದು ಭಾಷೆಗಳು, ಎಷ್ಟೊಂದು ಜಾತಿಗಳು, ಎಷ್ಟೊಂದು ಉಪಜಾತಿಗಳು, ಎಷ್ಟೊಂದು ಸಂಸ್ಕೃತಿಗಳು, ಭಾಳ ವೈವಿಧ್ಯ ಇದೆ ಭಾರತದಲ್ಲಿ. ಒಂದು 20 ಕಿಲೋಮೀಟರ್ಗೂ ಒಂದೊಂದು ವೈವಿಧ್ಯತೆ ಇದೆ. ಉತ್ತರ ಕರ್ನಾಟಕ ಅಂದ ತಕ್ಷಣ ಎಲ್ಲರೂ ಒಂದೇ ಭಾಷೆ ಅನ್ಕೊಂತಾರೆ. ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಭಾಷೆ ಬೇರೆ, ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಬೀದರ್ ಭಾಷೆ ಬೇರೆ, ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಯಾದಗಿರಿ ಭಾಷೆ ಬೇರೆ. ಇಲ್ಲೇ ಎಷ್ಟು ವ್ಯತ್ಯಾಸ ಇದೆ, ಅಷ್ಟೊಂದು ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯನ್ನು ನಾವು ಸುಮ್ಮನೆ ನಾವು ಸಹಿಸ್ಕೊತಾ ಇದ್ವಿ ಅಷ್ಟೇ. ಒಬ್ರು ಕಂಡ್ರೆ ಒಬ್ಬರಿಗೆ ನಮ್ಗೆ ನಿಜವಾಗ್ಲೂ ಇನ್ನೂ ಆಗಲ್ಲ. ಈ ಬೆಂಗಳೂರ ನೋಡ್ರಿ, ಮನೆ ಮಾಡಿರ್ತಾರೆ ಒಂದೇ ಬಿಲ್ಡಿಂಗಲ್ಲಿ, ಈ ಕಡೆ ತಮಿಳಿಯನ್ಸ್ ಇರ್ತಾರೆ, ಈ ಕಡೆ ನಾವು ಕನ್ನಡಿಗರು ಇರ್ತಾರೆ. ಅವ್ರ ಊಟವನ್ನು ಇವ್ರು ಅಸಹ್ಯ ಮಾಡ್ತಾರೆ, ಇವ್ರ ಊಟಕ್ಕೆ ಅವ್ರು ಅಸಹ್ಯ ಮಾಡ್ತಾರೆ. ಅವ್ರ ಉಡುಗೆ ತೊಡುಗೆಗಳಿಗೆ ಇವ್ರಿಗೆ ಕಾಮಿಡಿ ಮಾಡ್ತಾರೆ, ಇವ್ರ ಉಡುಗೆ ತೊಡುಗೆ ಅವ್ರು ಕಾಮಿಡಿ ಮಾಡ್ತಾರೆ. ಅವ್ರು ತಮಿಳಿಯನ್ಸ್ ಅದಾರ, ಅವ್ರಿಗೆ ನಮ್ಗೆ ಆಗಿ ಬರಲ್ರಿ. ಬರೀ ಇಂಥವೇ. ಅಂದರೆ ನಮ್ಮ ದೇಶದಲ್ಲಿರೋ ವೈವಿಧ್ಯತೆಯನ್ನು ಸುಮ್ಮನೆ ನಾವು ಸಹಿಸ್ಕೊತಾ ಇದ್ದೀವಿ ಹೊರತಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಇಟ್. ಇದಾಗಬೇಕು ಮುಂದಿನ ದಿನಗಳಲ್ಲಿ. ಈ ವೈವಿಧ್ಯತೆಯಲ್ಲಿ ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ಇನ್ನೊಬ್ಬರ ಒಂದು ಸಂಸ್ಕೃತಿಯನ್ನು ನಾವು ಮೆಚ್ಚಬೇಕು, ಒಬ್ರಿಗೊಬ್ರು ಕಾಲೆಳ ಕೂತ್ಕೊಂಡ್ರದಲ್ಲ. ಇದು ಭಾರತದಲ್ಲಿ ಆಗಬೇಕಾಗಿದ್ದ ಕೆಲಸ. ನೆಕ್ಸ್ಟ್, ಸ್ವದೇಶಿ ಚಳುವಳಿಯು ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರಗಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಿತು. ಸಾಹಿತ್ಯ ಮತ್ತು ಸಿನಿಮಾಗಳು ಸಮಾಜದ ಕನ್ನಡಿ ಕೂಡ, ನೆನಪಿಟ್ಕೊಳ್ಳಿ. ಈ ಸ್ವದೇಶಿ ಚಳುವಳಿ ಸಂದರ್ಭದಲ್ಲಿ ಎಷ್ಟೊಂದು ಕಾವ್ಯಗಳು, ಕವನಗಳು, ಎಷ್ಟೊಂದು ಕವಿಗಳೆಲ್ಲ ಬರೆದ್ರು. ಕಾವ್ಯ ಕವನಗಳ ಮುಖಾಂತರ, ಕಥೆಗಳ ಮುಖಾಂತರ ಜನರಿಗೆ ತಲುಪಿದ್ರು. ಬ್ರಿಟಿಷರು ಮಾಡುವ ಒಂದು ದಮನಕಾರಿ ನೀತಿಗಳನ್ನು ತಲುಪಿದ್ರು. ಸಾಹಿತ್ಯ, ಸಿನಿಮಾಗಳು ಬಂತ ಆ ಟೈಮಲ್ಲೆಲ್ಲ ಸಿನಿಮಾಗಳು ಬರ್ತದೆ. ಸಿನಿಮಾಗಳಂದ್ರೆ ಥಿಯೇಟ್ರಲ್ಲೇ ಬಂತಲ್ಲ, ನಾಟಕಗಳು, ಸಿನಿಮಾಗಳು. ನಿಮಗೆ ನೋಡ್ರಿ, ಈಗ ಸಾಹಿತ್ಯ ಮತ್ತು ಸಿನಿಮಾ ಸಮಾಜದ ಕನ್ನಡಿ ಅಂತ ನಾನು ಹೇಳಿದೆ ಇಲ್ಲಿ. ಯಾಕಂತ 1975ರಲ್ಲಿ ನಮ್ಮ ಕರ್ನಾಟಕ ಹೆಂಗಿತ್ತು ಅಂತ ನೀವು ಒಂದು ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ಬಿಟ್ರಿ, ಗೊತ್ತಾಗ್ಬಿಡುತ್ತೆ. ಅವಾಗ ಹಳ್ಳಿಗಳು ಹೆಂಗಿದ್ದು, ಜನರ ಉಡುಗೆ ತೊಡುಗೆ ಹೆಂಗಿತ್ತು ಎಲ್ಲ ಗೊತ್ತಾಗುತ್ತೆ, ಊಟ ಹೆಂಗಿತ್ತು. ಸೊ ಹೀಗಾಗಿ ಆ ಕಾಲದ ಸಾಹಿತ್ಯ ಮತ್ತು ಆ ಕಾಲದ ನೀವು ಸಿನಿಮಾ ನೋಡ್ಬಿಟ್ರೆ ಆ ಕಾಲ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅವೆರಡು ಸಮಾಜದ ಕನ್ನಡಿ. ದೋಸ್ ಆರ್ ದಿ ಮಿರರ್ಸ್ ಆಫ್ ಸೊಸೈಟಿ. ಕ್ಲಿಯರ್ ಇದೆಯಾ? ಸೊ ಸ್ವದೇಶಿ ಚಳುವಳಿ ಸಾಹಿತ್ಯ ಮತ್ತು ಸಿನಿಮಾ ನಾಟಕ ಕ್ಷೇತ್ರಗಳ ಬೆಳವಣಿಗೆ ಕಾರಣ ಆಗುತ್ತೆ. ಭಾರತದಲ್ಲಿ ಸಂಸ್ಕೃತಿಗೆ ಈ ಚಳುವಳಿ ಉತ್ತೇಜನ ನೀಡುತ್ತೆ. ಇವೆಲ್ಲ ಸ್ವದೇಶಿ ಚಳುವಳಿಯ ಪ್ರಮುಖ ಲಕ್ಷಣಗಳಲ್ಲಿ ಬರುವಂಥದ್ದು, ತಾವು ನೆನಪಿಟ್ಕೊಳ್ಳಿ. ಆದರೆ ಸ್ವದೇಶಿ ಚಳುವಳಿ ವಿಫಲ ಆಗುತ್ತೆ, ಫೇಲ್ ಆಗುತ್ತೆ. ಇದು ಸ್ವದೇಶಿ ಚಳುವಳಿ ಸಕ್ಸಸ್ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗುತ್ತೆ. ಯಾಕಂದರೆ ಬ್ರಿಟಿಷರು ಈ ಚಳುವಳಿಯನ್ನು ಹತ್ತಿಕ್ಕಕ್ಕೆ ನೋಡ್ತಾರೆ, ಭಾಳಷ್ಟು ಸಪ್ರೆಸ್ ಮಾಡ್ತಾರೆ, ದಮನ ಮಾಡ್ತಾರೆ. ಸುಮಾರು 1 ವರ್ಷ ನಡೀತೀವಿ ಹೋರಾಟ. ಆದರೂ ಯಶಸ್ವಿ ಆಗುತ್ತೆ, ಯಶಸ್ವಿ ಸ್ವಲ್ಪ ಪ್ರಮಾಣದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಅವಾಗ ನಮಗೆ ಸ್ವತಂತ್ರ ಸಿಕ್ಕಿರೋದು ಯಶಸ್ವಿ, ನಮಗೆ ಸ್ವತಂತ್ರ ಸಿಗಲಿಲ್ಲ ಈ ಹೋರಾಟದಿಂದ. ಹೀಗಾಗಿ ಅದು ವಿಫಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಜಗಳ ಶುರುವಾಯಿತು. ಯಾಕಂದರೆ ಇದೇ ವಿಷಯಕ್ಕೆ ಜಗಳ ಶುರು ಆಗ್ತಿದೆ. ಸ್ವದೇಶಿ ಚಳುವಳಿಯಲ್ಲಿ ಬರೀ ತೀವ್ರಗಾಮಿಗಳು ಪಾಲ್ಗೊಂಡಿದ್ದಾರೆ, ಮಂದಗಾಮಿಗಳು ಬಂದೇ ಇಲ್ಲಿದ್ದಾರೆ. ಜನಾಂದೋಲನಗಳಿಗೆ ಯಾವಾಗಲೂ ಇತಿಮಿತಿ ಇರುತ್ತದೆ. ಎಸ್, ದೇರ್ ಇಸ್ ಅ ಲಿಮಿಟ್ ಫಾರ್ ಮಾಸ್ ಮೂವ್ಮೆಂಟ್. ನೀವು ಒಂದು ಜನಾಂದೋಲನವನ್ನು 6 ತಿಂಗಳು ತೊಗೊಂಡು ಹೋಗ್ಬೋದು, 1 ವರ್ಷ ತೊಗೊಂಡು ಹೋಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ತೊಗೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಜನರಿಗೆ ಏನಾಗ್ಬಿಡುತ್ತೆ, ಸಾಕಾಗ್ಬಿಡುತ್ತೆ. ನಡಿಯಪ್ಪ, ಏನು ಮಾಡ್ತೀನಿ ನಡಿ, ನಮ್ಮದು ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ, ದುಡ್ಡು ಕೊಡ್ತೇನೆ ನಡಿ ಅಂತ ಹೊಂಟ್ಬಿಡ್ತಾರೆ.
ನಾಯಕರು ಲೀಡರ್ ಆದ್ರೆ 10 ವರ್ಷ ಹೋರಾಟ ಮಾಡಕ್ಕೆ ರೆಡಿ ಇರ್ತಾರೆ, ಆದರೆ ಜನರು ಬೆನ್ನತ್ತಲ್ಲ. ಅವ್ರಿಗೆ ತಮ್ಮದೇ ಸಂಸಾರ ಇರ್ತೈತಿ, ತಮ್ಮದೇ ಜೀವನ ಇರ್ತೈತಿ, ಎಲ್ಲ ದಿನ ಅದೇ ಮಾಡೋಕ್ಕಾಗಲ್ಲ. 6 ತಿಂಗಳು ನಿಮಗೆ ಬೆನ್ನು ಹತ್ಬೋದು, 1 ವರ್ಷ ಬೆನ್ನು ಹತ್ಬೋದು, ಆಮೇಲೆ ಸರ್ಕೊಂಡ್ಬಿಡ್ತಾರೆ ಜನ. ಜನಾಂದೋಲನಗಳಿಗೆ ಯಾವಾಗಲೂ ಇತಿಮಿತಿ ಇರುತ್ತದೆ. ಹೀಗಾಗಿ ಅವು ಜನಾಂದೋಲನಗಳು ತಾವೇ ಸೋತು ಹೋಗ್ಬಿಡ್ತಾರೆ, ತಾವೇ ಸೋತು ಸುಣ್ಣಾಗ್ಬಿಡ್ತವೆ. ಹೀಗಾಗಿ ಸ್ವದೇಶಿ ಚಳವಳಿ ಕೂಡ ಹಾಗೆ ಆಯಿತು. ಓಕೆ, ಇವೆಲ್ಲ ಸ್ವದೇಶಿ ಚಳವಳಿ ವಿಫಲತೆಗೆ ಕಾರಣಗಳು ನಾವು ನೋಡಿದ್ವಿ. ನೆಕ್ಸ್ಟ್ ನೋಡೋಣ. ಈಗ ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಬರ್ತೀನಿ ಇದೇ ಸಂದರ್ಭದಲ್ಲಿ, ಸೂರತ್ ವಿಭಜನೆ ಅಂತ ನಾವು ನೋಡ್ತೀವಿ. ಸೂರತ್ ವಿಭಜನೆ ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ? ತೀವ್ರಗಾಮಿಗಳ ಒಂದು ಪೀಠಿಕೆ, ತೀವ್ರಗಾಮಿಗಳ ಪ್ರಮುಖ ನಾಯಕರು, ತೀವ್ರಗಾಮಿಗಳ ಕೊಡುಗೆ ಏನು, ಅವರ ಕೊಡುಗೆ ಪ್ರಮುಖವಾಗಿ ಸ್ವದೇಶಿ ಚಳವಳಿ ಬಗ್ಗೆನೂ ನಾನು ಇವತ್ತು ಮಾತಾಡಿದೆ, ಆ ಲಕ್ಷಣಗಳು ಮತ್ತು ಅದರ ವಿಫಲತೆ ಕಾರಣಗಳು. ಈಗ ನೆಕ್ಸ್ಟ್ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಹೆಡ್ಡಿಂಗ್ ಏನಪ್ಪ ಅಂದರೆ ಸೂರತ್ ವಿಭಜನೆ, ಸೂರತ್ ಸ್ಪ್ಲಿಟ್ ಅಂತ ಕರಿತೀವಿ. ಸೂರತ್ ವಿಭಜನೆ 1907. ಏನಪ್ಪ ಅಂದ್ರೆ ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಜಗಳ ಆಗುತ್ತೆ. ಮಂದಗಾಮಿಗಳು ಕಾಂಗ್ರೆಸ್ಸಿನ ಮೊದಲ ಹಂತದ ನಾಯಕರು, ತೀವ್ರಗಾಮಿಗಳು ಕಾಂಗ್ರೆಸ್ಸಿನ 2ನೇ ಹಂತದ ನಾಯಕರು. ಇವರಿಬ್ಬರು ಒಂದೇ ಪಕ್ಷದವ್ರು ನೋಡ್ರಿ, ಅದು ಎಂಥ ವಿಪರ್ಯಾಸ. ಇವರಿಬ್ಬರು ಕಾಂಗ್ರೆಸ್ ಪಕ್ಷದ ನಾಯಕರೇ, ಆದರೆ ಬಣಗಳು ಗುಂಪುಗಳಿತ್ತು. ಒಂದು ಸಿದ್ದರಾಮಯ್ಯ ಗುಂಪು, ಒಂದು DK ಶಿವಕುಮಾರ್ ಗುಂಪು ಅನ್ಕೋರೆ. ಸೊ ಇವರಿಬ್ಬರ ಮಧ್ಯೆ ಒಮ್ಮೆ ಓಪನ್ ಹೊಡೆದಾಟ ಆಗ್ತದೆ, ಬಹಿರಂಗವಾಗಿ ಹೊಡೆದಾಟ ಆಗ್ತದೆ. ಯಾವಾಗ ಅಂದ್ರೆ ಸೂರತ್ ಅಧಿವೇಶನದಲ್ಲಿ, ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂತ ನಾವು ನೋಡ್ತೇವೆ. ಅದು ಹೆಂಗೆ ಶುರು ಆಯ್ತು, ಈ ಥರ ಬಡದಾಟಲ್ಲಿ ಹೆಂಗೆ ಶುರು ಆಯ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡಿ. ಮದುವೆ, ಒಂದು ಹುಡುಗ ಹುಡುಗಿ ಮಧ್ಯೆ ಮದುವೆ ಆಗುತ್ತಂದ್ರೆ ಲವ್ ಮ್ಯಾರೇಜ್, ಎಸ್ಪೆಷಲಿ ಲವ್ ಮ್ಯಾರೇಜು. ಐ ಆಮ್ ಟಾಕಿಂಗ್ ಅಬೌಟ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ನೋಡಿ, ಫಸ್ಟ್ ಹುಡುಗ ಹುಡುಗಿ ಮಧ್ಯೆ ಕೇರ್ಸ್, ಕಾಳಜಿ ಶುರು ಆಗುತ್ತೆ. ಒಂದು ಹುಡುಗ ಹುಡುಗಿ ಪರಿಚಯ ಆಗ್ತಾರೆ. ಪರಿಚಯ ಆದಾಗ ಊಟ ಆಯ್ತಾ, ಆರಾಮಿದ್ದಾಗ ಗುಳಿಗೆ ಟ್ಯಾಬ್ಲೆಟ್ ತೊಗೊಂಡ, ಹಿಂಗೆ ಭಾರಿ ಕೇರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಲವ್. ಕಾಳಜಿ ಮುಂದೆ ಏನಾಗುತ್ತದು ಲವ್ಗೆ ಪರಿವರ್ತನೆ ಆಗುತ್ತೆ, ಪ್ರೀತಿ ಪ್ರೇಮಕ್ಕೆ ಪರಿವರ್ತನೆ ಆಗುತ್ತೆ. ಮುಂದೆ ಅವರಿಬ್ಬರ ಮಧ್ಯೆ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಬೆಳೆಯುತ್ತೆ. ಒಂದು ಅವಿನಾಭಾವ, ಬಿಟ್ಟಿರ್ಲಾರ್ದಷ್ಟು. ನೀನು 1 ಗಂಟೆ ನನ್ನ ಜೊತೆಗಿಲ್ಲ ಅಂದ್ರೆ 1 ವರ್ಷನೇ ಇಲ್ಲ ಅನ್ನಂಗೆ ಡೈಲಾಗ್ ಹೊಡ್ತಿರ್ತಾರೆ ನೋಡಿದ್ರಿ, ಒಂದು ದೊಡ್ಡ ಡೈಲಾಗ. ನೀವು ಇರ್ತಿರೋದ್ರೆ, ನೀವು ಇದ್ರಿ, ನೀವೇನು ಕಮ್ಮಿ ಇಲ್ಲ, ಎಲ್ಲರಲ್ಲ ಕೆಲವರು. ಅವಿನಾಭಾವ ಸಂಬಂಧ ಬೆಳೆಯುತ್ತೆ, ಮುಂದೆ ಏನಾಗುತ್ತೆ, ಮದುವೆ ಆಗುತ್ತೆ, ಲವ್ ಮ್ಯಾರೇಜ್ ಆಗ್ತಾರೆ. ಸೊ ಮದುವೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಓಕೆ, ನೆಕ್ಸ್ಟ್ ವಿಚ್ಛೇದನ. ಈ ಕಡೆ ಬರೋಣ. ಈಗ ಇದು ಮಜಾ ಇದೆ. ಡಿವೋರ್ಸ್ಗಳು ಆಗ್ತವೆ, ಗೊತ್ತಾ? ಡಿವೋರ್ಸ್ ಈಗ ಭಾಳಷ್ಟು ನಮ್ಮ ದೇಶದಲ್ಲಿ ಡಿವೋರ್ಸ್ ಆಗ್ತಾ ಇದೆ. ಸೊ ಡಿವೋರ್ಸ್ ಅಂದ ತಕ್ಷಣ ಪಟ್ಟಂತ ಆಗಲ್ಲ. ಈಗ ಒಂದು ಹುಡುಗ ಹುಡುಗಿ ಮಧ್ಯೆ ಡಿವೋರ್ಸ್ ಆಗ್ತಾ ಇದೆ ಅಂದರೆ ಸಡನ್ಲಿ ಆಗಲ್ಲ. ಅದಕ್ಕೂ ಫಸ್ಟ್ ಸ್ಟೆಪ್ ಏನಿದೆ, ರಿಫ್ಟ್ ಇದೆ. ಇಬ್ಬರ ಮಧ್ಯೆ ಬಿರುಕು. ಏನೋ ಅವಳ ಮೇಲೆ ಸಂದೇಹ ಪಡ್ತಾನೆ, ಅವನ ಮೇಲೆ ಸಂದೇಹ ಪಡ್ತಾನೆ, ಯಾವುದೋ ವಿಷಯಕ್ಕೆ ಇಬ್ಬರ ಮಧ್ಯೆ ಒಂದು ಸಣ್ಣ ಬಿರುಕು ಚಲಾಗ್ತೈತಿ. ನೆಕ್ಸ್ಟ್ ಮುಂದೆ ಸ್ಟ್ರಗಲ್ ಆಗ್ತದೆ. ಸ್ಟ್ರಗಲ್ ಅಂದ್ರೆ ಒದ್ದಾಟ. ಇಬ್ಬರು ಜೊತೆಗಿರಕ್ಕೆ ಒದ್ದಾಡ್ತಾರೆ. ಅವನ ಮುಖ ಅವಳಿಗೆ ನೋಡೋಕೆ ಇಷ್ಟ ಇಲ್ಲ, ಅವಳ ಮುಖ ಅವ್ನಿಗೆ ನೋಡೋಕೆ ಇಷ್ಟ ಇಲ್ಲ. ಯಾರಾದರೂ ನೀನು ಗಂಡ ಇಲ್ಲ ಅಂತ ಕೇಳಿದ್ರೆ, ನೀ ಯಾರ ಹೆಸರು ತೆಗಿ, ನನ್ನ ಗಂಡನ ಹೆಸರು ತೆಗಿಬಿಡಂತ. ಯಾಕೆ ಹೆಸರು ಕೇಳಿದ್ರೆ ಭಾಗ್ ಅಂತಿರ್ತದೆ, ಉರಿತಿರ್ತದೆ. ಅಥವಾ ಅವನಿಗೆ ನೀನು ಹೇಳ್ತೀಯಪ್ಪ ಅಂದ್ರೆ ಸಾಕು, ದೋಸ್ತ ನೀ ಯಾರ ಹೆಸರು ತೆಗಿ, ನನ್ನ ಹೆಂಡತಿ ಹೆಸರು ತೆಗಿಬಿಡಂತಾನೆ. ಯಾಕಂದ್ರೆ ಅಷ್ಟು ಒಬ್ರಿಗೊಬ್ರು ದ್ವೇಷ ಮಾಡಕ್ಕೆ ಶುರು ಮಾಡಿರ್ತಾರೆ. ನೆಕ್ಸ್ಟ್ ಮುಂದೆ ಏನಾಗುತ್ತೆ, ಒಂದಿನ ಬ್ಲಾಸ್ಟ್ ಆಗ್ತೈತೆ. ಮನೆ TV ಎಲ್ಲ ಎತ್ತು ಹೋಗೋದು, ಒಮ್ಮೆ ಹೊಡೆದಾಡಿ ಅಂಗಿ ಹರ್ಕೊಂಡು ಜಗಳಾಡಿ ಮುಂದೇನಾಗ್ತದೆ, ಡಿವೋರ್ಸ್ ಆಗ್ತದೆ. ಸೊ ಸ್ಟೆಪ್ಸ್ ಗೊತ್ತಾಯ್ತಾ? ಸೊ ಇಲ್ಲಿ ಯಾರ್ದು ಇಲ್ಲಿ ಮದುವೆ ಆಗ್ತಿಲ್ಲ, ನಾನು ಮದುವೆ ಬಗ್ಗೆ ಮಾತನಾಡ್ತಾ ಇಲ್ಲ. ಇಲ್ಲಿ ವಿಚ್ಛೇದನ ಆಗ್ತಾ ಇದೆ. ಯಾರ ಮಧ್ಯೆ? ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ವಿಚ್ಛೇದನ. ಅಂದರೆ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ, ಹೊಡಿತಾ ಇದೆ. ಸೊ ಯಾವ ವಿಷಯಕ್ಕೆ ಬಿರುಕು ಬಿಡ್ತು ನೋಡೋಣ. ಫಸ್ಟು ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಜಗಳ ಶುರು ಆಗಲು ಫಸ್ಟ್ ಬಿರುಕು ಯಾವಾಗ ಶುರು ಆಯಿತು? ನೆಕ್ಸ್ಟ್ ಒದ್ದಾಟ, ಸ್ಟ್ರಗಲ್ ಯಾವಾಗ ಶುರು ಆಯಿತು? ನೆಕ್ಸ್ಟ್ ಬ್ಲಾಸ್ಟ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ, ಕನ್ನಡದಲ್ಲಿ ಬರೋ ಅವಶ್ಯಕತೆ ಇಲ್ಲ. ಬೂಮ್ ಬ್ಲಾಸ್ಟ್. ಫಸ್ಟ್ ಬಿರುಕು ನೋಡೋಣ. ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಡಿವೋರ್ಸ್ ಅಥವಾ ವಿಚ್ಛೇದನ. ಅವ್ರೇನು ಮದುವೆ ಆಗಿಲ್ಲ, ಬಟ್ ಅವರಿಬ್ಬರ ಮಧ್ಯೆ ಜಗಳ ಆಗ್ತದೆ, ಒಡಕು ಉಂಟಾಗ್ತದೆ. ಫಸ್ಟ್ ಯಾವ ವಿಷಯಕ್ಕೆ ಜಗಳ ಶುರು ಆಯಿತು? ಫಸ್ಟ್ ಯಾವ ವಿಷಯಕ್ಕೆ ಬಿರುಕು ಬಿಡ್ತು ನೋಡಿ. ಫಸ್ಟ್ ಬಿರುಕು ನೋಡಿ, 1905ರಲ್ಲಿ ಬಂಗಾಳ ವಿಭಜನೆಯಿಂದ ದೇಶದಲ್ಲಿ ಅಸಮಾಧಾನ ಉಂಟಾಯಿತು. ಬ್ರಿಟಿಷರು ಅರುಣ್ ಸಮಿತಿಯನ್ನು ನೇಮಕ ಮಾಡಿದ್ರು ನೋಡಿ. ಅರುಂಡಲೆ ಅಥವಾ ಅರುಣ್ ಡೇಲ್ ಅಂತ ಕರೀತಾರೆ, ಅದನ್ನು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅರುಣ್ ಡೇಲ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ನಾನು ನಿಮಗೆ ಹೇಳಿನಿ, ಬಂಗಾಳದ ವಿಭಜನೆ ಮಾಡಿದ್ದು ಬ್ರಿಟಿಷ್ ಸರ್ಕಾರದ, ಅದು ಅವ್ರಿಗೆ ಇಷ್ಟ ಇರಲಿಲ್ಲ. ಇಂಗ್ಲೆಂಡ್ ರಾಣಿಗೆ ಅದು ಇಷ್ಟ ಇರಲಿಲ್ಲ. ಅವನು ಲಾರ್ಡ್ ಕರ್ಜನ್ ಶಿಷ್ಯ ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಅದನ್ನು ವಿಭಜನೆ ಮಾಡಿದ್ದ. ಸೊ ಅದು ವಿಭಜನೆ ಮಾಡಿದ್ಮೇಲೆ ದೇಶಾದ್ಯಂತ ಸ್ವದೇಶಿ ಚಳುವಳಿ ಆಯ್ತಾ, ತೀವ್ರಗಾಮಿಗಳು ಗುಂಪು ಹುಟ್ಕೋತಾ. ಹೀಗಾಗಿ ಅದು ಬ್ರಿಟಿಷರು ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು. ಅವ್ರೇನಾದ್ರು, ನೋಡಪ್ಪ ಆಯಿತು, ನೀವು ಹೋರಾಟಗಳು ಮಾಡಬೇಡ್ರಿ, ಆಯಿತು, ಅದು ಒಂದು ಸಮಿತಿ ಮಾಡಮ್ಮ, ಸಮಿತಿ ರಿಪೋರ್ಟ್ ನೋಡೋಣ, ಅದರ ಒಂದು ಸಮಿತಿಯ ಒಂದು ವರದಿ ನೋಡಿಕೊಂಡು
ಈ ಬಂಗಾಳದ ವಿಭಜನೆ ಮುಂದುವರಿಸಬೇಕಾ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಬೇಕಾ ವಿಚಾರ ಮಾಡ್ತೀವಿ, ಸ್ವಲ್ಪ ಸಮಾಧಾನ ಇರಿ, ಒಂದು ಅರುಣ್ ಸಮಿತಿ ಮಾಡ್ತೀವಿ ಅಂತಂದ್ರು ಬ್ರಿಟಿಷರು. ಒಂದು ಅರುಣ್ ಸಮಿತಿನ ನೇಮಕ ಮಾಡಿದ್ರು. ಇದನ್ನು ಮಂದಗಾಮಿಗಳು ಏನು ಮಾಡ್ತಾರೆ, ಇದನ್ನು ಸ್ವಾಗತಿಸಿ ಸ್ವದೇಶಿ ಚಳುವಳಿಯನ್ನು ಮುಂದುವರಿಸಬಾರ್ದಂದ್ರು. ಇದು ಓಕೆ, ನಮಗಿದು ಓಕೆ, ಸಮಿತಿ ನೀವು ಸ್ಟಡಿ ಮಾಡಿರಿ, ಅಧ್ಯಯನ ಮಾಡಿಬಿಟ್ಟು ನಿರ್ಧಾರಕ್ಕೆ ಬರ್ರಿ, ಇದಕ್ಕೆ ನಮ್ದು ಒಪ್ಪಿಗೆ ಇದೆ ಅಂತೇಳಿ ಸ್ವಾಗತಿಸ್ತಾರೆ ಮಂದಗಾಮಿಗಳು. ತೀವ್ರಗಾಮಿಗಳೇನಂತಾರ, ಕಿಸುಬಾಯಿ ನೀವ್ಯಾರು ಅದನ್ನು ಸ್ವಾಗತಿಸಕ್ಕಂತಾರವ್ರ? ಯಾಕಂದ್ರೆ ತೀವ್ರಗಾಮಿಗಳೇನಂತಾರೆ, ಈ ಹೋರಾಟವನ್ನು ಪ್ರಾರಂಭಿಸಿದ್ದೇ ನಾವು ಡಿಸಿಷನ್ ತಗೋಬೇಕಿಲ್ಲ, ನಾವು ನಿರ್ಧಾರ ತಗೋಬೇಕು, ನೀವ್ಯಾಕೆ ಕಿಸುಬಾಯಿ ನಡೆ ಕಡೆ ಬಂದನಿಲ್ಲ. ಸೊ ಅದಕ್ಕೆ ತೀವ್ರಗಾಮಿಗಳು ನೋಡಿ, ತೀವ್ರಗಾಮಿಗಳು ನಮ್ಮ ಹೋರಾಟದ ಒತ್ತಡಕ್ಕೆ ಹೆದರಿ ಬ್ರಿಟಿಷರು ಈ ಸಮಿತಿಯನ್ನು ನೇಮಿಸಿದ್ದಾರೆ, ಹೀಗಾಗಿ ನಾವು ಇನ್ನೂ ಹೋರಾಟ ತೀವ್ರಗೊಳಿಸಬೇಕು ಎಂದರು. ಇನ್ನೂ ಇವರಿಗೆ ನಿದ್ದಿಗೆಡಿಸ್ಬೇಕಂದ್ರೆ ಒಟ್ಟು ಬ್ರಿಟಿಷರಿಗೆ ಕಾಟ ಕೊಟ್ಟಿಲ್ಲ ಅಂದ್ರೆ ನಿದ್ದಿನ ಹತ್ತಿದಿಲ್ಲ ಇವ್ರಿಗೆ. ಈ ವಿಷಯಕ್ಕೆ ಏನು ಮಾಡ್ತಾರೆ ಬ್ರಿಟಿಷರು, ಒಂದು ಕಾನ್ಫರೆನ್ಸ್ ಮಾಡ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕುಂತಿರ್ತಾರೆ, ಈ ಕಡೆ ಮಂದಗಾಮಿಗಳು ಕುಂತಿರ್ತಾರೆ, ಈ ಕಡೆ ತೀವ್ರಗಾಮಿಗಳು ಕುಂತಿರ್ತಾರೆ. ಸೊ ಹೇಳ್ತಾರೆ, ನೋಡಪ್ಪ ನಾವು ಬಂಗಾಳದ ವಿಭಜನೆ ಮಾಡಬಾರ್ದಾಗಿತ್ತು, ಮಾಡಿದ್ವಿ, ಓಕೆ ಏನೋ ಆಗಿದೆ, ಈಗ ಅದನ್ನು ಮುಂದುವರಿಸಬೇಕು ಬೇಡ ಅಂತ ಒಂದು ಸಮಿತಿ ಮಾಡೋಣ, ಆ ಸಮಿತಿಯ ಒಂದು ರಿಪೋರ್ಟ್ ನೋಡೋಣ, ಆ ಸಮಿತಿಯ ಶಿಫಾರಸಿಗೆ ಅನುಗುಣವಾಗಿ ಅದನ್ನು ಕ್ಯಾನ್ಸಲ್ ಮಾಡೋದು ಅಥವಾ ಅದನ್ನು ಮುಂದುವರೆದು ನೋಡೋಣ, ವಿಚಾರ ಮಾಡೋಣ, ಸ್ವಲ್ಪ ಸಮಾಧಾನ ಇರಿ ಅಂದರು. ಅದಕ್ಕೆ ಮಂದಗಾಮಿಗಳು ಎಸ್ ಅಂದರು. ಎಸ್ ನೀವು ಹೇಳಿದ್ರೆ ನಮ್ಗೆ ಒಪ್ಪಿಗೆ ಇದೆ ಅಂದರು. ತೀವ್ರಗಾಮಿಗಳು ಸಾಧ್ಯನೇ ಇಲ್ಲ ಅಂದರು. ನೀವು ಸಮಿತಿಯಾರ ಮಾಡ್ಕೋ, ಸುಡುಗಾಡು ಮಾಡ್ಕೋ, ನಮಗೆ ಗೊತ್ತಿಲ್ಲ, ನಾವು ಹೋರಾಟ ಹೆಚ್ಚಿ ಮಾಡೋರೆ, ನಾವು ಒಟ್ಟು ಬಿಡಲ್ಲ ನಿಮಗೆ. ಮಂದಗಾಮಿಗಳು ದೊಡ್ಡ ಬರೇ ಇರೋನು ಪಾಪ ಅವ್ರು ಬ್ರಿಟಿಷರ್ ನಮ್ಮ ಪರವಾಗಿ ಎಲ್ಲ ಇಷ್ಟೆಲ್ಲ ಮಾಡಕತ್ತಾರ, ನೀವು ಅಲ್ಲೇ ನಮ್ಮ ಪರವಾಗಿ ಬಿಡ್ತಾರೆ, ಇವ್ರು ಹತ್ತಿ ಬಿಡುತ್ತೆ ಇಬ್ಬರಿಗೆ ಒಂದು ಬಿರುಕು ಚಲೋ ಆಯ್ತು. ಆ ಮಂದಗಾಮಿ ತೀವ್ರಗಾಮಿಗಳಿಗೆ ಅದೇನಾಯಿತು, ಒಂದು ಸಣ್ಣ ಬಿರುಕು ಚಲೋ ಆಯಿತು. ಮೊನ್ನೆ ಇದು ಮಂದಗಾಮಿಗಳು ಮತ್ತು ತೀವ್ರಗಳ ನಡುವಿನ ಬಿರುಕಿಗೆ ಕಾರಣವಾಯಿತು, ಒಂದು ಬಿರುಕು ಬಿಡ್ತು. ಓಕೆ, ವಿಚ್ಛೇದನದ ಮೊದಲ ಹಂತ ಬಿರುಕಾಯಿತು. ನೆಕ್ಸ್ಟ್ ಎರಡನೇ ನೋಡೋಣ, ಈಗ ಸ್ಟ್ರಗಲ್ ಒದ್ದಾಟ ಅಂದರೆ ಎರಡನೇ ಹಂತ. ಮುಂದೆ 1906 ಬರೋಣ. 1906ರಲ್ಲಿ ನಡೆಯುವ ಕಲ್ಕತ್ತಾ ಅಧಿವೇಶನ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಮಧ್ಯೆ ಭಾರೀ ಪೈಪೋಟಿ ನಡೀತು. ಈ ಸಲ ಈ 1906ರ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತಾ ಇದೆ, ಕಲ್ಕತ್ತಾದಲ್ಲಿ ನಡೀತಾ ಇದೆ. ಓಕೆ, ಸೊ ಇದರ ಅಧ್ಯಕ್ಷ ಯಾರಾಗಬೇಕು? ಡಿ ಕೆ ಶಿವಕುಮಾರ್ ಬಣನ, ಸಿದ್ದರಾಮಯ್ಯ ಬಣನ? ಅವ್ರ ಬಣದಲ್ಲೇ ಹೊಡೆದಾಡ್ತಾರವರು. ಅದಕ್ಕೆ ಮಂದಗಾಮಿಗಳು ಏನಂದ್ರು, ನಮ್ಮ ಬಣದ ವ್ಯಕ್ತಿ ಆದರೆ ನಮ್ಮ ತತ್ವ ಸಿದ್ಧಾಂತಗಳು ನಡೆಯುತ್ತೆ ಅಂತ ಅವರು ತಮ್ಮ ಬಣದ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡ್ಬೇಕಂತ ಅವರು, ತೀವ್ರಗಾಮಿಗಳು ನಮ್ಮ ಬಣದ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡ್ಬೇಕಂತ ಅವರು. ಯಾಕಂದ್ರೆ ಯಾವ ಬಣದ ವ್ಯಕ್ತಿ ಅಧ್ಯಕ್ಷ ಆಗ್ತಾನೋ ಅವ್ರದ್ದು ಫುಲ್ ಹವಾ ಆಗ್ತದಲ್ಲಿ. ತಮಗೆ ಅರ್ಥ ಆಗ್ತಿದೆ ಅನ್ಕೋತೀನ? ಈಗ ಡಿ ಕೆ ಶಿವಕುಮಾರ್ ಬಣಗಳು ಒಳಗೆ ಹೆಂಗೆ ಬಿಡ್ತಾ ಇರ್ತಾರೆ ಹಾಗೆ. ಸೊ ಏಕೆಂದರೆ ತಮ್ಮ ಬಣದ ವ್ಯಕ್ತಿ ಅಧ್ಯಕ್ಷರಾದರೆ ಆ ಬಣದ ತತ್ವ ಸಿದ್ಧಾಂತಗಳು ಕಾರ್ಯಗಳು ಅನುಷ್ಠಾನಗೊಳ್ಳಲು ಅನುಕೂಲವಾಗುತ್ತದೆ ಎಂಬುದು ಅವರ ಕಾರ್ಯಸೂಚಿಯಾಗಿತ್ತು. ಆದರೆ ಮಂದಗಾಮಿಗಳು ಉಪಾಯ ಮಾಡಿ ದಾದಾಬಾಯಿ ನವರೋಜಿ ಅವರ ಹೆಸರನ್ನು ಶಿಫಾರಸು ಮಾಡಿದರು. ಮಂದಗಾಮಿಗಳು ವಯಸ್ಸಾಗಿರ್ತವೆ, ಭಾಳ ಚುರುಕಿರ್ತಾವೆ, ಕೂಡದು ಭಾಳ ಕೆಟ್ಟ ವಿಚಾರ ಮಾಡ್ತಿರ್ತಾರೆ ಅವರು. ಸೊ ಮಂದಗಾಮಿಗಳು ಏನು ಮಾಡ್ತಾರೆ, ಅವರ ಮಂದಗಾಮಿ ನಾಯಕ ಆಗಿರುವಂಥ ಒಬ್ಬ ಪ್ರಮುಖ ನಾಯಕ ಆಗಿರುವಂಥ ದಾದಾಬಾಯಿ ನವರೋಜಿ ಹೆಸರನ್ನು ಶಿಫಾರಸು ಮಾಡಿದರು. ತೀವ್ರಗಾಮಿಗಳು ಇದನ್ನು ವಿರೋಧ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ದಾದಾಬಾಯಿ ನವರೋಜಿ ಅವರು ಅಜಾತ ಶತ್ರುವಿನಂತೆ ಇದ್ದರು ಮತ್ತು ಎಲ್ಲರೂ ಇಷ್ಟಪಡುವ, ಎಲ್ಲರೂ ಗೌರವಿಸುವ ವ್ಯಕ್ತಿತ್ವ ಹೊಂದಿದ್ದರು. ಹೀಗಾಗಿ 1906ರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರಾಗಿ ದಾದಾಬಾಯಿ ನವರೋಜಿ ಅವರು ಆಯ್ಕೆ ಆಗ್ತಾರೆ. ದಾದಾಬಾಯಿ ನವರೋಜಿ ಹೆಂಗೆ ಗೊತ್ತಾ, ಹಿರಿಯ ಮುತ್ಸದ್ದಿ, ಅಜಾತ ಶತ್ರು. ತೀವ್ರಗಾಮಿಗಳೆಲ್ಲ ವಯಸ್ಸಲ್ಲಿ ಸಣ್ಣವರಿದ್ರಿನ. ಈಗ ಇಷ್ಟೇ ವಿಚಾರ ಮಾಡ್ರಿ, ವಾಜಪೇಯಿ ಮಂದಗಾಮಿ, ನರೇಂದ್ರ ಮೋದಿ ತೀವ್ರಗಾಮಿ ಅನ್ಕೋರಿ. BJPಯಲ್ಲಿ 1ನೇ ಹಂತ 2ನೇ ಹಂತ. ವಾಜಪೇಯಿಗೆ ನರೇಂದ್ರ ಮೋದಿ ಏನಾರ ವಿರೋಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಣಗಳಿರ್ಬೋದು, ಅವ್ರ ಮಧ್ಯೆ ಬಣಗಳಿರ್ಬೋದು, ಆದ್ರೆ ಒಬ್ಬರು ಹಿರಿಯ ಮುತ್ಸದ್ದಿ ಹಂಗೆ ಮಾಡ್ಕೊಳಕ್ಕಾಗಲ್ಲ, ವಿರೋಧ ಮಾಡ್ಕೊಳಕ್ಕಾಗಲ್ಲ. ಹಾಗೆಯೇ ದಾದಾಬಾಯಿ ನವರೋಜಿ ಅಧ್ಯಕ್ಷ ಅಂದರೆ ಇಲ್ಲಿ ತೀವ್ರಗಾಮಿಗಳು ಅದನ್ನು ವಿರೋಧ ಮಾಡೋ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ಇವರೆಲ್ಲರೂ ದಾದಾಬಾಯಿ ನವರೋಜಿ ಅವರ ಶಿಷ್ಯರು, ಎಲ್ಲರ ತಲೆ ಮೇಲೆ ಕೈ ಇಡ್ತಿದ್ರು ಅವರು, ಇವರೆಲ್ಲರೂ ಅವ್ರಿಗೆ ಖಾಲಿ ನಮಸ್ಕಾರ ಮಾಡ್ತಿದ್ರು. ಈಗ ಗುರುವಿಗೆ ಎದುರು ಹಾಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಇವರೇನು ಮಾಡ್ತಾರೆ, ಬ್ಯಾಡ್ ಬಿಡಪ್ಪ ಅವರು. ಯಾಕಂದ್ರೆ ದಾದಾಬಾಯಿ ನವರೋಜಿ ಭಾಳ ಒಳ್ಳೆಯ ವ್ಯಕ್ತಿ, ಎಲ್ಲರಿಗೂ ಗೌರವಿಸ್ತಿದ್ರು, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತಿದ್ರು. ಹೀಗಾಗಿ ನಮ್ಮ ಗುರುವಿಗೆ ನಾವು ವಿರೋಧ ಹಾಕೊಂಡಿರೋದು ಒಪ್ಪಲ್ಲ, ನೀವೇ ಅಧ್ಯಕ್ಷರಾಗಿ ಬಿಟ್ಬಿಡ್ತಾರೆ. ಸೊ ಹೀಗಾಗಿ ಮಂದಗಾಮಿಗಳು ಬೇಕಂತಲೇ ಅವ್ರ ಹೆಸರು ಇಡ್ತಾರೆ, ಅವ್ರ ಹೆಸರೇ ಹಾಕ್ತಾರೆ. ಯಾಕಂದ್ರೆ ಅವ್ರು ಯಾರು ವಿರೋಧ ಮಾಡೋದು ಗೊತ್ತಿತ್ತು ಅವ್ರಿಗೆ. ಇಲ್ಲಿ ಮತ್ತೆ ತೀವ್ರಗಾಮಿಗಳೇನಾಗುತ್ತೆ, ಹಿನ್ನಡೆ ಆಗುತ್ತೆ. ಈ ಸಲ ಮಿಸ್ ಆಯಿತು, ಬರೀ ಮಂದಗಾಮಿಗಳು ಭಾರಿ ಗೇಮ್ ಆಡ್ತಾರಂತೇಳಿ ಈ ಸಲನೂ ಮಿಸ್ ಆಯಿತು. ವಿಶೇಷವಾಗಿ ನಿಮ್ಗೆ ಗೊತ್ತಾ, ಇಲ್ಲಿ ಮಂದಗಾಮಿಗಳಲ್ಲಿ ಫಿರೋಜ್ ಶಾ ಮೆಹ್ತಾ ಇರ್ತಾರೆ. ಫಿರೋಜ್ ಶಾ ಮೆಹ್ತಾ, ಆ ಕಡೆ ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ್ ತಿಲಕ್, ಇಬ್ಬರು ಹಿಂಗೆ ಹಾವು ಮುಗಿಸಿ.
ಮಂದಗಾಮಿಗಳಲ್ಲಿ ಫಿರೋಜ್ ಶಾ ಮೆಹ್ತಾ, ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ ತಿಲಕ್. ಇವರಿಬ್ಬರಿಗೂ ಹಾವ ಮುಗಿಸಿದ್ದಂಗೆ ಭಾರಿ ವಿರೋಧ ಇಬ್ರು, ಒಬ್ರಿಗೊಬ್ರು ಹಿಂಗೆ ಮಾತಾಡ್ತಿದ್ದಿಲ್ಲ ಅವ್ರು, ಭಾಳ ಶತ್ರುತ್ವ ಇಬ್ರಿಗೆ. ಇದು ಫಿರೋಜ್ ಶಾ ಮೆಹ್ತಾನ ಏನು ಮಾಡ್ತಾನೆ, ದಾದಾಬಾಯಿ ನವರೋಜಿ ಹೆಸರು ಹಾಕಿಬಿಡ್ತಾನೆ, ನಾಮಿನೇಷನ್ ಮಾಡಿಬಿಡ್ತಾನೆ, ಇವ್ರು ಯಾರು ವಿರೋಧ ಮಾಡೋದು ಗೊತ್ತಿರ್ತದೆ. ಓಕೆ, ಸೊ ಇದು 2ನೇ ಹಂತ. ನೆಕ್ಸ್ಟ್ ಬ್ಲಾಸ್ಟ್ ಯಾವಾಗ ಆಗುತ್ತೆ, ನೆಕ್ಸ್ಟ್ ನೋಡೋಣ. 3ನೇ ಹಂತಕ್ಕೆ ಬರೋಣ. 3ನೇ ಹಂತಕ್ಕೆ ಹೋಗಿದ್ದ ಮುಂಚೆ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯನ್ನು ಒಪ್ಪಿದ ತೀವ್ರಗಾಮಿಗಳು ಒಂದಿಷ್ಟು ಬೇಡಿಕೆಯನ್ನು ಇಟ್ಟರು. ಆಯಿತು ಗುರುಗಳೇ ನಿಮ್ಮ ಒಂದು ಅಧ್ಯಕ್ಷತೆಯನ್ನು ನಾವು ಒಪ್ಕೊಂತೀವಿ, ಆದ್ರೆ ನಮ್ಮ ಒಂದಿಷ್ಟು ಸಣ್ಣ ಪುಟ್ಟ ಬೇಡಿಕೆ ಈಡೇರಿಸ್ಬಿಡ್ರಿ ಗುರುಗಳೇ. ಆಯ್ತು, ಏನಪ್ಪ? ಸ್ವರಾಜ್, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಬಹಿಷ್ಕಾರ, ಇವೆಲ್ಲ ತೀವ್ರಗಾಮಿಯ ತತ್ವ ಸಿದ್ಧಾಂತಗಳು. ನಾವು ಸ್ವರಾಜ್, ಸ್ವದೇಶಿ ಈ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ, ರಾಷ್ಟ್ರೀಯ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು, ಅದಕ್ಕೆ ಬ್ರಿಟಿಷರ ಮೇಲೆ ಒತ್ತಡ ಹಾಕಬೇಕು, ಮತ್ತು ಬಹಿಷ್ಕಾರ, ಒಟ್ಟು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು, ಒಟ್ಟು ಬ್ರಿಟಿಷರನ್ನು ಬಹಿಷ್ಕರಿಸೋದು, ಅವುಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ದಾದಾಬಾಯಿ ನವರೋಜಿ ಅಧಿವೇಶನದಲ್ಲಿ ಈ ಬೇಡಿಕೆಗಳಿಗೆ ಸ್ಪಂದಿಸುತ್ತೇನೆ ಅಂದ್ರೆ ಆಯ್ತಪ್ಪ, ಅವ್ರು ಯಾರಿಗೂ ಅಲ್ಲಿ ಅಂತಿದ್ದಿಲ್ಲ ಅವ್ರು, ಆಯ್ತು ಮಾಡಮ್ ತೋರಪ್ಪ ಅಂತಿದ್ರು. ಈ ಬೇಡಿಕೆಗಳಿಗೆ ಸ್ಪಂದಿಸುತ್ತೇನೆ ಎಂದರು, ಆದರೆ ಮುಂದಿನ ದಿನಗಳಲ್ಲಿ ಇವುಗಳನ್ನು ಈಡೇರಿಸುವಲ್ಲಿ ವಿಫಲರಾದರು. ಇದು ಇನ್ನಷ್ಟು ಬಿರುಕಿಗೆ ಕಾರಣವಾಯಿತು. ಅವ್ರು ದಾದಾಬಾಯಿ ನವರೋಜಿ ಕೆಲಸ ಮಾಡ್ಬೇಕಂತೇಳಿ ಮುಂದೆ ಹೊಂಟ್ರೆ ಅವ್ರು ಉಳಿದವ್ರು ಬಿಡಲಿಲ್ಲ. ಉಳಿದವರು ಮಂದಗಾಮಿ ನಾಯಕರೇ ಅವ್ರದ್ದೇನು ತಂದಿರಿ ಗುರುಗಳೇ, ಬಿಟ್ಬಿಡ್ರಿ, ಅವ್ರು ಸುಮ್ಮನೆ ಒದರಾಡ್ತಾವೆ ಹಂಗೆ, ಅವ್ರದ್ದು ಕೆಲಸ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಅವ್ರಿಗೆ ಪಾಪ ಕೈ ಹಾಕ್ಬಿಟ್ರು. ದಾದಾಬಾಯಿ ನವರೋಜಿಗೆ ಏನೂ ಮಾಡೋಕ್ಕೆ ಕೊಡಲಿಲ್ಲ ಅವ್ರು ಎಲ್ಲರೂ ಬೇಕನ್ನೋರು, ದಾದಾಬಾಯಿ ನವರೋಜಿ ಎಲ್ಲರಿಗೂ ತೊಗೊಂಡು ಹೋಗ್ಬೇಕಂತ ಅವರು. ಬಟ್ ಇವರು ಉಳಿದ ಮಂದಗಾಮಿ ನಾಯಕರು, ವಿಶೇಷವಾಗಿ ಫಿರೋಜ್ ಶಾ ಮೆಹ್ತಾ ಒಟ್ಟ ಒಂದು ಕೆಲಸ ಮಾಡಿಸ್ಕೊಳ್ಳಿಲ್ಲ. ಹೀಗಾಗಿ ತೀವ್ರಗಾಮಿಗಳಿಗೆ ಭಾಳ ಸಿಟ್ಟು ಬರುತ್ತೆ, ಭಾಳ ಕೋಪ ಬರುತ್ತೆ. ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಇನ್ನಷ್ಟು ಬಿರುಕು ದೊಡ್ಡದಾಗುತ್ತೆ. ಓಕೆ, ನೆಕ್ಸ್ಟ್ ಬ್ಲಾಸ್ಟ್ ಆಗುತ್ತೆ. ಈಗ ಯಾವಾಗ ಬ್ಲಾಸ್ಟ್ ಆಗುತ್ತೆ ನೋಡೋಣ. ಸ್ಫೋಟ ಆಗುತ್ತೆ, ಈಗ ಬ್ಲಾಸ್ಟ್ ಆಗುತ್ತೆ. 1907 ಸೂರತ್ ಅಧಿವೇಶನ ಬರುತ್ತೆ. ಎಸ್, ಸೂರತ್ ಅಧಿವೇಶನ ಗೊತ್ತಲ್ಲ ನಿಮಗೆ, ಗುಜರಾತಲ್ಲಿ ಬರುತ್ತೆ ಸೂರತ್ತಲ್ಲಿ ಅಧಿವೇಶನ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಈ ಅಧಿವೇಶನ ನಾಗ್ಪುರಲ್ಲಿ ಸೆಟ್ ಮಾಡಿರ್ತಾರೆ. ನಾಗ್ಪುರ್ ಸೆಟ್ ಮಾಡಿರ್ತಾರೆ. 1907 ಅಧಿವೇಶನ ನಾಗ್ಪುರ ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ಇವರೆಲ್ಲ ಮಂದಗಾಮಿಗಳು ತಲೆ ಓಡಿಸಿ ನಾಗ್ಪುರ್ ಕ್ಯಾನ್ಸಲ್ ಮಾಡಿ ಸೂರತ್ಗೆ ಹಾಕಿಸ್ತಾರೆ. ಯಾಕೆ? ನಾಗ್ಪುರ್ ಅನ್ನೋದು ಬಾಲಗಂಗಾಧರ ತಿಲಕ್ ಅವರು ಫುಲ್ ಹೋಲ್ಡ್ ಇರೋ ಏರಿಯಾ ಅದು. ಗಂಗಾಧರ ತಿಲಕ್ ಅವರು ಅಂಡರ್ ಇತ್ತು ಏರಿಯಾ ಅದು. ಯಾಕಂದ್ರೆ ಅವ್ರು ಮಹಾರಾಷ್ಟ್ರದವ್ರಲ್ಲ, ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅಲ್ಲಿ ನಾವು ಅಧಿವೇಶನ ಇಟ್ಕೊಂಡ್ರೆ ಎಲ್ಲ ಬಾಲಗಂಗಾಧರ ತಿಲಕರದ ನಡೀತೈತಿ, ತೀವ್ರಗಾಮಿಗಳ ಹವಾ ಹೆಚ್ಚಾಗ್ತೈತಿ, ಅಲ್ಲಿ ಬೇಡ ಅಂಥೇಳಿ ತಲೆ ಓಡಿಸಿ ಅದನ್ನು ಸೂರತ್ಗೆ ಶಿಫ್ಟ್ ಮಾಡಿಸ್ತಾರೆ. ಓಕೆ, ಸೊ ಈ ಅಧಿವೇಶನದ ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಲ್ಲಿ ಮತ್ತೆ ಪೈಪೋಟಿ ನಡೀತು. ಸೊ ತೀವ್ರಗಾಮಿಗಳು ಏನು ಮಾಡ್ತಾರೆ, 1906 ಕಲ್ಕತ್ತಾ ಅಧಿವೇಶನದಲ್ಲಿ ನಮ್ದೇನೂ ನಡೀಲಿಲ್ಲ, ಅಟ್ಲೀಸ್ಟ್ ಈ ಅಧಿವೇಶನದಲ್ಲೇ ನಮ್ಮ ಬಣದ ವ್ಯಕ್ತಿ ಅಧ್ಯಕ್ಷ ಆಗಲಿ ಅಂತ ಏನೆಲ್ಲ ಪೈಪೋಟಿ ಮಾಡ್ತಾರೆ. ಆದರೂ ಇವರು ಮಂದಗಾಮಿಗಳು ಭಾಳ ಕ್ರಿಮಿನಲ್ ಇರ್ತಾರೆ. ಏನು ತಲೆ ಓಡಿಸಿ ಮತ್ತು ತಮ್ಮ ಬಣದ ವ್ಯಕ್ತಿನ ಅಧ್ಯಕ್ಷ ಮಾಡ್ಕೊತಾರೆ. ನೋಡಿ, ಮಂದಗಾಮಿಗಳು ತಮ್ಮ ಅಭ್ಯರ್ಥಿ ರಾಸ್ ಬಿಹಾರಿ ಬೋಸ್ ಅಲ್ಲಿದ್ದು ರಾಸ್ ಬಿಹಾರಿ ಘೋಷ್ ಆಗ್ಬೇಕು. ನೋಡಿ, ರಾಸ್ ಬಿಹಾರಿ ಘೋಷ್, ಯಾಕಂದ್ರೆ ರಾಸ್ ಬಿಹಾರಿ ಘೋಷ್ ಕೂಡ ಒಬ್ಬ ಮಂದಗಾಮಿ ನಾಯಕ. ಅವರು ಗೊತ್ತಿರಲಿ. ರಾಸ್ ಬಿಹಾರಿ ಬೋಸ್ ಬೇರೆ, ರಾಸ್ ಬಿಹಾರಿ ಘೋಷ್ ಬೇರೆ. ಇದು ಬೋಸ್ ಅಲ್ಲ, ಬೋಸ್ ಮುಂದೆ ಬರ್ತಾರೆ, ರಾಸ್ ಬಿಹಾರಿ ಬೋಸ್ ಮುಂದೆ ಬರ್ತಾರೆ, ನಾನು ಹೇಳ್ತೀನಿ. ಇವರೊಬ್ಬ ಕ್ರಾಂತಿಕಾರಿ, ರಾಸ್ ಬಿಹಾರಿ ಬೋಸ್ ಅನ್ನೋರು ಕ್ರಾಂತಿಕಾರಿ. ಆದರೆ ಇಲ್ಲಿರುವಂಥ ರಾಸ್ ಬಿಹಾರಿ ಘೋಷ್ ಬೇರೆ, ಮಂದಗಾಮಿಗಳು ತಮ್ಮ ಅಭ್ಯರ್ಥಿ ರಾಸ್ ಬಿಹಾರಿ ಘೋಷ್ ಅಧ್ಯಕ್ಷರಾಗುವಂತೆ ನೋಡಿಕೊಂಡರು. ಇದು ತೀವ್ರಗಾಮಿಗಳಿಗೆ ಪಿತ್ತರೆತ್ತಿಗೆರುವಂತೆ ಮಾಡಿದ್ ನೋಡ್ರಿ. ಮತ್ತೆ ತಮ್ಮ ಕೆಲಸ ನಡೀಲಿಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಕಾಂಗ್ರೆಸ್ ಅಲ್ಲಿ ನಿಜವಾಗ್ಲೂ ಕೆಲಸ ಮಾಡೋದು ತೀವ್ರಗಾಮಿಗಳು. ಕಾಂಗ್ರೆಸ್ ಪಕ್ಷವನ್ನ ಪ್ರತಿಯೊಬ್ಬ ಜನರ ನಾಡಿ ಮಿಡಿತಕ್ಕೆ ತೊಗೊಂಡು ಹೋದ್ರು ತೀವ್ರಗಾಮಿಗಳು. ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದವರು ತೀವ್ರಗಾಮಿಗಳು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದ್ದು ಏನೂ ನಡೀತಿರ್ಲಿಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಿಮ್ಮ ಮನೆಯೊಳಗೆ ಎಲ್ಲ ಕೆಲಸ ನೀವೇ ಮಾಡಿರಿ, ಎಲ್ಲ ಜವಾಬ್ದಾರಿ ತೊಗೊಂಡು ನೀವೇ ಮಾಡಿರಿ, ಎಲ್ಲ ಮಾಡಿರಿ, ಆದ್ರೆ ನಿಮ್ಮ ಮನೆಯೊಳಗೆ ನಿಮ್ಮ ಮಾತು ಯಾರು ಕೇಳಲ್ಲ, ನಿಮ್ದೇನೂ ನಡೆಯಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರ್ತದೆ. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ತೀವ್ರಗಾಮಿಗಳ ಕೊಡುಗೆ ಭಾಳ ಇದೆ. ಯಾಕಂದ್ರೆ ದೊಡ್ಡ ಸ್ವದೇಶಿ ಚಳವಳಿ ಮಾಡಿಬಿಟ್ರು. ಸ್ವದೇಶಿ ಚಳವಳಿ ಮಾಡಿದಾಗ ಕಾಂಗ್ರೆಸ್ ಭಾರಿ ಫೇಮಸ್ ಆಗಿಬಿಡುತ್ತೆ. ಅಂತ ಒಂದು ಚಳವಳಿ ಒಟ್ಟು ಮಂದಗಾಮಿಗಳು ಮಾಡೇ ಇರಲಿಲ್ಲ. ಆದ್ರೆ ಎಲ್ಲ ಅವ್ರದೇ ಕಾರ್ಬಾರ್ ಅಂದ್ರೆ ಎಷ್ಟು ಸಿಟ್ಟು ಬರ್ತದೆ. ಹೀಗಾಗಿ ತೀವ್ರಗಾಮಿಗಳ ಪಿತ್ತ ನೆತ್ತಿಗೋರಂತೆ ಮಾಡಿದ್ದು ಈ ಅಧಿವೇಶನದಲ್ಲಿ ಫಿರೋಜ್ ಶಾ ಮೆಹ್ತಾ ಬಂದು ನೋಡ್ರಿ. ಇವು ಫಿರೋಜ್ ಶಾ ಮೆಹ್ತಾ ಮಂದಗಾಮಿ. ಫಿರೋಜ್ ಶಾ ಮೆಹ್ತಾ ಮಂದಗಾಮಿಗಳು ಮಾತನಾಡ್ತಿರ್ಬೇಕಾದ್ರೆ ಈಗ ನೋಡ್ರಿ, ಇಲ್ಲಿ ಫಂಕ್ಷನ್ ನಡೆದಿತ್ತು, ಇಲ್ಲಿ ತೋರಿಸ್ತೀನಿ ನಿಮಗೆ, ಜಸ್ಟ್ ನಿಮ್ಮ ಕಣ್ಮುಂದೆ ತರಿಸ್ತೀನಿ. ಅಧಿವೇಶನದ ಸನ್ನಿವೇಶ ನೋಡ್ರಿ. ಇದು ದೊಡ್ಡ ಫಂಕ್ಷನ್ ಹಾಲು. ಓಕೆ, ಈ ಕಡೆ ಮಂದಗಾಮಿಗಳು ಸಪ್ರೇಟ್ ಕೂತ್ಬಿಟ್ಟಿದ್ರು. ಈ ಕಡೆ ಮಂದಗಾಮಿಗಳು ಕಾರ್ಯಕರ್ತರು ಕೂತಿದ್ರು, ಈ ಕಡೆ ತೀವ್ರಗಾಮಿಗಳು ಕಾರ್ಯಕರ್ತರು ಕೂತಿದ್ರು. ಇಲ್ಲಿ ಸ್ಟೇಜ್ ಮೇಲೆ ನೋಡ್ರಿ, ಸ್ಟೇಜ್ ಮೇಲೆ ಯಾರ್ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ,
ಆಮೇಲೆ ಇವರು ರಾಸ್ ಬಿಹಾರಿ ಬೋಸು, ಫಿರೋಜ್ ಶಾ ಮೆಹ್ತಾ ಎಲ್ಲ ಮಂದಗಾಮಿಗಳ ಲೀಡರ್ಗಳು ಸ್ಟೇಜ್ ಮೇಲೆ. ಬಾಲಗಂಗಾಧರ ತಿಲಕ್ ಇಲ್ಲಿ ಮುಂದೆ ಕೂತಿರ್ತಾರೆ, ಕೆಳಗೆ ಕೂತಿರ್ತಾರೆ, ಗೊತ್ತಾ ನಿಮಗೆ? ಬಾಲಗಂಗಾಧರ ತಿಲಕರಿಗೆ ಸ್ಟೇಜ್ ಮೇಲೆ ಸಹಿತ ಕುಂದಿಸ್ತಿರಲ್ಲ. ಅಂತ ಒಬ್ಬ ದೊಡ್ಡ ನಾಯಕ, ಸ್ವದೇಶಿ ಚಳುವಳಿ ಮಾಡಿರುವಂಥ ಒಬ್ಬ ದೊಡ್ಡ ಲೀಡರ್, ಅವ್ರಿಗೆ ಕೆಳಗೆ ಕುಂದಿರ್ಸ್ಯಾರೆ, ಮುಂದೆ ಕುಂದಿರ್ಸ್ಯಾರೆ. ಇಲ್ಲೆಲ್ಲ ಇವು ಫಿರೋಜ್ ಶಾ ಮೆಹ್ತಾ ಏನು ಮಾಡಿಲ್ಲ, ಮಣ್ಣವು ಏನೂ ಮಾಡೇ ಇಲ್ಲ, ಆದರೂ ಫಿರೋಜ್ ಶಾ ಮೆಹ್ತಾ ಸ್ಟೇಜ್ ಮೇಲೆ. ಅವ್ರು ಬಿಡ್ರಿ, ದಾದಾಬಾಯಿ ನವರೋಜ್ ಎಲ್ಲ ಮುತ್ಸದ್ದಿ ಇದ್ರು, ಹಿರಿಯ ಮುತ್ಸದ್ದಿ ಇದ್ರು, ಕುಂದಿರ್ಲಿ ಅವ್ರು. ಇವ್ರು ಫಿರೋಜ್ ಶಾ ಮೆಹ್ತಾ ಭಾಷಣ ಮಾಡ್ತಿರ್ತಾನೆ ಅಗದಿ ಜೋರಾಗ, ಇಲ್ಲಿ ಬಂದು ಭಾಷಣ ಮಾಡ್ತಿರ್ತಾನೆ, ಇಲ್ಲಿ ಬಂದು ಸ್ಟೇಜ್ ಮೇಲೆ ಬಂದು ಭಾಷಣ ಮಾಡ್ತಿರ್ತಾನೆ. ಮಾತನಾಡ್ತಿರುವಾಗ ಭಾಷಣ ಮಾಡ್ತಿರ್ಬೇಕಾದ್ರೆ ಬಾಲಗಂಗಾಧರ ತಿಲಕ್ ಎದ್ದು ನಿಂತಾರೆ, ಇಲ್ಲಿ ಎದ್ದು ನಿಂತಿರ್ತಾರೆ, ಅವ್ರು ಎದ್ದು ನಿಂತಿರ್ತಾರೆ, ಇಲ್ಲಿ ಬಾಲಗಂಗಾಧರ ತಿಲಕ್ ಇಲ್ಲಿ ಕೂತಿರ್ತಾರೆ, ಮುಂದೆ ಎದ್ದು ನಿಂತಿರ್ತಾರೆ. ಎದ್ದು ನಿಂತು ಭಾಷಣ ಮಾಡುವ ಬದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಭಾಷಣ ಮುಂದುವರಿಸಿ ಎಂದರು. ಆದರೆ ಫಿರೋಜ್ ಶಾ ಮೆಹ್ತಾ ಕಿವಿಗೆ ಹಾಕಿಕೊಳ್ಳದೆ ಭಾಷಣ ಮುಂದುವರಿಸಿದರು. ಇದರಿಂದ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಕೈ ಮಿಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಘಟನೆಯಿಂದ ಕಾಂಗ್ರೆಸ್ ಸಂಪೂರ್ಣ ಒಡೆದು ಹೋಳಾಯಿತು. ಫಿರೋಜ್ ಶಾ ಮೆಹ್ತಾ ಭಾಷಣ ಮಾಡ್ತಿದ್ರೆ, ನಾವು ಹಂಗೆ, ನಮ್ಮ ಕಾಂಗ್ರೆಸ್ ಪಕ್ಷ ಹಿಂಗೆ, ನಾವು ಮಂದಗಾಮಿಗಳು ಹಂಗೆ ಮಾಡಿವಿ, ಹಿಂಗೆ ಮಾಡಿ, ಬರೀ ತಂದೆ ಹೇಳ್ತಿರ್ತಾರ. ತೀವ್ರಗಾಮಿಗಳಿಗೆ ಲೆಕ್ಕಕ್ಕೆ ತೊಗೊಳಲ್ಲ. ಬಾಲಗಂಗಾಧರ ತಿಲಕ್ ತಲೆ ಮಡ್ಡೆ ಹಿಡಿದವ್ರಿಗೆ ಯಾರು ನಿಂದಿರ್ತಾರೆ ಅವರು. ಫಿರೋಜ್ ಶಾ ಮೆಹ್ತಾ ನಿಂದಿರ್ಸ್ ಭಾಷಣ, ನೀವು ಊರದೇ ಭಾಷಣ ಮಾಡಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನಪ್ಪ ಅಂದರೆ 1906 ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ದಾದಾಬಾಯಿ ನವರೋಜಿ ಮುಂದೆ ಒಂದಿಷ್ಟು ಬೇಡಿಕೆಗಳು ಇಟ್ಟಿದ್ವಿ. ಸ್ವರಾಜ್, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ, ಈ ಬೇಡಿಕೆಗಳು ಒಂದೂ ಈಡೇರಿಸಿಲ್ಲ. ನೀವು ನಮ್ಮ ಬೇಡಿಕೆಗಳು ಈಡೇರಿಸ್ತಿರೋ ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಮುಂದೆ ಬೇಕಾದ ಭಾಷಣ ಮಾಡ್ಕೊ. ಫಿರೋಜ್ ಶಾ ಮೆಹ್ತಾ ನನಗೆ ಇದು ಕೇಳಿಸೇ ಇಲ್ಲ, ನಂಗೆ ಮತ್ತೆ ಭಾಷಣ ಕಂಟಿನ್ಯೂ ಮಾಡ್ತಾರೆ. ನಾವು ಮಂದಗಾಮಿಗಳು ಹಾಗೆ, ನಾವು ಕಾಂಗ್ರೆಸ್ ಪಕ್ಷ ಹೀಗೆ. ಕಲಗಿಲ್ ತಾರಲೆ ಒಂದ ಎತ್ತಿ ಹೋಗಿದ್ದ ಬಾಲಗಂಗಾಧರ ತಿಲಕ್ ನಿಂದ್ರಿಸ್, ಮತ್ತೊಮ್ಮೆ ನಿಂದ್ರಿಸ್ತಾರೆ ಭಾಷಣ. ನಿನಗೆ ಕೇಳ್ತಿರೋದು, ಐ ಆಮ್ ಆಸ್ಕಿಂಗ್ ಯು ಓನ್ಲಿ, ನಿನಗೆ ಕೇಳ್ತಾ ಇರೋದು ನಾನು, ನಮ್ಮ ಬೇಡಿಕೆಗಳಿಗೆ ನೀವು ಈಡೇರಿಸ್ತಿರೋ ಇಲ್ಲೋ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಮುಂದೆ ದುನಿಯದೇ ಭಾಷಣ ಮಾಡ್ಕೋ. ಮತ್ತೆ ಫಿರೋಜ್ ಶಾ ಮೆಹ್ತಾ ಏನು ಮಾಡ್ತಾರೆ, ಮತ್ತೆ ಕಿವಿ ಹಾಕೊಳ್ಳೋದು. ಅವಾಗ ಬಾಲಗಂಗಾಧರ ತಿಲಕ್ ಏನು ಮಾಡ್ತಾರೆ, ಹಿಂದೆ ಹಿಂಗೆ ತಿರುಗಿ ನೋಡ್ತಾರೆ. ಯಾಕಂದ್ರೆ ಹಿಂದಿಲೆಲ್ಲ ಸಟ್ ಮಾಡಿದ್ರೆ ಎಲ್ಲ ಕಾರ್ಯಕರ್ತರು ಇಲ್ಲೆಲ್ಲ ಇರ್ತಾರೆ, ಇಲ್ಲೆಲ್ಲ ತೀವ್ರಗಾಮಿ ಕಾರ್ಯಕರ್ತರು ಇರ್ತಾರೆ. ಒಬ್ಬ ಕಾರ್ಯಕರ್ತ ಕಾಲನ್ನು ಚಪ್ಪಲ್ ತೊಗೊಂಡು ಎತ್ತಿ ಒಗೆದ್ಬಿಟ್ಟ, ಹೋಗಿದ್ದು ಸ್ವಯಂದು ಯಾರಿಗೆ ಬಿಡ್ತಪ್ಪ, ಫಿರೋಜ್ ಶಾ ಮೆಹ್ತಾ ಬಿಡಿತ. ಅವ ಭಾಷಣ ಮಾಡ್ತಿರ್ತಾನೆ, ಹೋಗಿ ಅವರಿಗೆ ಬಿಡ್ತದ. ಇನ್ನು ಬಡದ್ಮೇಲೆ ಇನ್ನು ಮುಂದಿಂದ ಹೇಳಲ್ಲ, ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೆಂಗಿರು. ಇವರು ಮಂದಗಾಮಿ ಕಾರ್ಯಕರ್ತರು ಬಿಡ್ತಾರ, ನಮ್ಮ ಲೀಡರ್ ಮೇಲೆ ಚಪ್ಪಲಿ ಹೋಗಿದ್ದೆ ಅಂತೇಳಿ ಇವರು ಹೊಡೆದು ಕೈ ಮೇಲಾಯಿಸ್ಬಿಡ್ತಾರೆ. ಆ್ಯಕ್ಚುಲಿ ಇದು ಪೊಲೀಸ್ ಭದ್ರತೆಯಲ್ಲಿ ಸಮಾವೇಶ ನಡೆಸಿರ್ತಾರೆ. ಅಷ್ಟು ಮೊದಲೇ ಗೊತ್ತಿರ್ತದೆ, ಏನು ದಾಂಧಲಿ ಆದತೆ ಮೊದಲೇ ಗೊತ್ತಿರ್ತದೆ. ಬಹುಶಃ ಇವತ್ತು ನಮ್ಮ ರಾಜಕಾರಣಿಗಳ ಮೇಲೆ ಜನ ಚಪ್ಪಲಿ ಹೋಗಿತಾರಲ್ಲ, ಅದು ಮೊದಲು ಶುರುವಾಗಿದ್ದೇ ಈ ಅಧಿವೇಶನದಲ್ಲಿ. ಆ ಚಪ್ಪಲಿ ಎಸುವ ಸಂಪ್ರದಾಯ ಶುರುವಾಗಿದ್ದೆ ಸೂರತ್ ಅಧಿವೇಶನದಲ್ಲಿ. ತಗೋ ಒಬ್ರಿಗೊಬ್ರು ಕೈ ಮಿಲಾಯಿಸಿ ಹೊಡೆದಾಡಿ ಬಡ್ದಾಡಿ ಅಂಗಿ ಹರ್ಕೊಂಡು ಮನೆಗೆ ಮನೆಗೆ ಹೋದ್ರೆ ಹೇಳ್ತಿ ಬೈತಾಳ, ಕಿಸಬೈ ಬ್ರಿಟಿಷರ ವಿರುದ್ಧ ಹೋರಾಡಿ ಅಂಗಿ ಹರ್ಕೊಂಡು ಮಾತ್ರ ನಾ ಶಬಾಷ್ ಸೆಲ್ಯೂಟ್ ಹೊಡೆದಿದ್ದೆ, ನೀವು ಹೊಡೆದ್ಕೊಂಡು ಬಂದಿರಲ್ಲ, ನಾಚಿಕೆ ಅವರೊಂದು 2 ಡೇಟ್ ಹೊಡೆದ ಬರೀ ಇಂಥವೆ. ಬಾಲಗಂಗಾಧರ ತಿಲಕರದ್ದು ಒಂದು ಮೈನಸ್ ಹೇಳ್ತೀನಿ ನಿಮಗೆ. ಬಾಲಗಂಗಾಧರ ತಿಲಕ್ ರಾಷ್ಟ್ರೀಯ ವ್ಯಕ್ತಿ, ಹೋರಾಟ ಮಾಡುವ ಎಲ್ಲ ಕಲೆ, ಭಾರಿ ಇಂಟೆಲಿಜೆಂಟ್, ಬ್ರಾಹ್ಮಣ, ಭಾರಿ ಇಂಟೆಲಿಜೆಂಟ್. ಬಟ್ ಒಂದು ಮೈನಸ್ ಏನಪ್ಪ ಅಂದರೆ ವೈಯಕ್ತಿಕ ದ್ವೇಷ ಸಾಧಿಸ್ತಿದ್ರು. ಯಡಿಯೂರಪ್ಪ ಇದ್ದಂಗೆ. ಕರ್ನಾಟಕದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಮತ್ತು ಬಾಲಗಂಗಾಧರ ತಿಲಕ್ ಸೇಮ್. ಯಡಿಯೂರಪ್ಪನೂ ನೋಡ್ರಿ ಏನೂ ಇರಲಿಲ್ಲ ಕರ್ನಾಟಕದಲ್ಲಿ BJP. ಅಂಥ BJPಯನ್ನು ಅಧಿಕಾರಕ್ಕೆ ತೊಗೊಂಡು ಬಂದರು. ಹೋರಾಟದ ಛಲ ಅಷ್ಟಿದೆ ಇವತ್ತಿಗೂ ಬಿಡ್ರಿ, ಇವತ್ತು ಬಿಸಿಲಾತ್ರಿಗಳು ಸಂಘಟನೆ ಮಾಡ್ತಾರೆ. ಆದ್ರೆ ಒಂದು ಏನು ಪ್ರಾಬ್ಲಮ್ ಅಂದ್ರೆ ವೈಯಕ್ತಿಕ ದ್ವೇಷ ಮಾಡೋದು, ತಮಗೆ ಬೇಕಾದವರಿಗೆ ಮಂತ್ರಿ ಕೊಡೋದು, ಬೇಡಾದ್ರೆ ದೂರ ಇಡೋದು. ಅದೇ ನರೇಂದ್ರ ಮೋದಿ ನೋಡ್ರಿ, ಒಟ್ಟ ವೈಯಕ್ತಿಕ ದ್ವೇಷ ಮಾಡೋದು. ನರೇಂದ್ರ ಮೋದಿ 2014ರಲ್ಲಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅರುಣ್ ಜೇಟ್ಲಿ ವಿರೋಧ ಮಾಡಿದರು, ಅನಂತಕುಮಾರ್ ವಿರೋಧ ಮಾಡಿದರು, ಸುಷ್ಮಾ ಸ್ವರಾಜ್ ವಿರೋಧ ಮಾಡಿದರು. ಅವ್ರನ್ನ ದೂರ ಇಡಬೇಕಾಗಿತ್ತು ನಮ್ಮವರು. ಅವರು ವೈಯಕ್ತಿಕ ನನಗಾಗಕ್ಕೆ ಏನು ಸಂಬಂಧ ರೀ? ಪಾರ್ಟಿಗೆ ಅವರು ಆನೆಸ್ಟ್ ಆಗಿದ್ದಾರೆ, ಪಕ್ಷಕ್ಕೆ ಆನೆಸ್ಟ್ ಆಗಿದ್ದಾರೆ, ಪಕ್ಷದಲ್ಲಿ ದುಡ್ದಾರ, ಕೊಡ್ರಿ ಅವ್ರಿಗೆ 2 ಮಂತ್ರಿ ಕೊಟ್ಟರು. ಅದೇ ಯಡಿಯೂರಪ್ಪನವರು ತಮಗೆ ಬೇಕಾದ್ರೆ ವೈಯಕ್ತಿಕ ದ್ವೇಷ. ಅರ್ಥ ಆಗ್ತಿದೆಯಲ್ಲ? ಸೇಮ್ ಬಾಲಗಂಗಾಧರ ತಿಲಕ್ ಅವ್ರದ್ದು ಒಂದೇ ಮೈನಸ್, ಆ ವ್ಯಕ್ತಿಯ ಹೋರಾಟದ ಗುಣ ಭಾರಿ ಇತ್ತು. ಒಂದೇನಪ್ಪ ಅಂದ್ರೆ ವೈಯಕ್ತಿಕ ದ್ವೇಷ ಭಾಳ ಮಾಡ್ತಿದ್ರು. ಹೀಗಾಗಿ ಅಲ್ಲಿ ಭಾಳಷ್ಟು ವೈರತ್ವ ಇತ್ತು, ಭಾಳಷ್ಟು ಗುಂಪು ಘರ್ಷಣೆಗಳಿತ್ತು. ಆ ಬಾಲಗಂಗಾಧರ ತಿಲಕ್ ಅದನ್ನೊಂದು ಮೀರಿ ಬೆಳಿಲಿಲ್ಲ ಅವರು, ಅದೊಂದು ಮೀರಿ ಬೆಳಿಬೇಕಾಗಿತ್ತು. ಇವತ್ತು ಭಾರತ ಇತಿಹಾಸದಲ್ಲಿ ಬಾಲಗಂಗಾಧರ ತಿಲಕರ ಒಂದು ಚಾಪ್ಟರ್ ಬೇರೆ ಆಗಿರೋದು, ಒಂದು ವಿಷಯನೇ ಬೇರೆ ಆಗಿರೋದು. ಬಟ್ ಇಲ್ಲಿವರೆಗೂ ಇರಲಿ, ಅವರ ಕೊಡುಗೆ ಮಾತ್ರ ಭಾಳ ಶ್ರೇಷ್ಠವಾಗಿದ್ದು, ಅವ್ರ ಹೋರಾಟದ ಒಂದು ಮನೋಭಾವನೆ ಭಾಳ ದೊಡ್ಡದು ಬಾಲಗಂಗಾಧರ ತಿಲಕರದು. ಸೊ ಇಲ್ಲಿ
ಗುಜರಾತ್ ಈ ಒಂದು ಸೂರತ್ ಅಧಿವೇಶನದಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೂರತ್ ಸ್ಪ್ಲಿಟ್ ಅಂತ ಕರಿತೀವಿ. ಸೂರತ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಒಡಕು ಉಂಟಾಗುತ್ತೆ. ಬಹುಶಃ ನೀವು ಮರೆಯಲ್ಲ ಅನ್ಕೋತೀನಿ, ಮರೆಯಲ್ಲ. ನಾನು ಭಾಳ ಚಂದ ಕತೆ ಮಾಡಿ ಹೇಳಿ, ನಿಮ್ಗೆ ಏನು ಅನಿಸುತ್ತೆ, ಭಾಳ ಈಸಿ ಅನಿಸುತ್ತೆ. ಈ ಥರ ನೋಟ್ಸ್ ಮಾಡಿಕೊಂಡು ಈ ಥರ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಲ್ಲ, ನನಗೆ ಭಾಳ ಕಷ್ಟ ಇದೆ. ಎಲ್ಲ ಇಂಗ್ಲೀಷಲ್ಲಿರೋ ಬುಕ್ಗಳನ್ನು ಓದಿ ನಾನು ಕನ್ನಡದಲ್ಲಿ ಈ ಥರ ಮಾಡಿದ್ದೀನಿ. ಐ ಹೋಪ್ ಯು ಅಪ್ರಿಷಿಯೇಟ್ ಮೈ ವರ್ಕ್. ನನ್ನ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಿಲ್ಲ, ಜಸ್ಟ್ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ, ನಿಮ್ಗೆ ಖುಷಿ ಆದ. ಸರ್ ಕ್ಲಾಸ್ ಬೆಂಕಿದ್ದು ನಾವು ಮರೆಯಲ್ಲ, ಸೂರತ್ ಅಧಿವೇಶನ ಮರೆಯಲ್ಲ, ಅದರ ಅಧ್ಯಕ್ಷರು ಯಾರು ಮರೆಯಲ್ಲ, ತೀವ್ರಗಾಮಿಗಳಂದ್ರೇನು, ಮಂದಗಾಮಿಗಳಂದ್ರೆ ಎಲ್ಲ ಇದು ಭಾಳ ಮಜಾ ಇದೆ. ನಿಮಗೆ ಹಿಸ್ಟ್ರಿ ಬೋರ್ ಆಗಿದೆ ಅನಿಸುತ್ತೆ, ಬಟ್ ನನ್ನ ಕ್ಲಾಸ್ ಕೇಳಿದ ಮೇಲೆ ನಿಮಗೆ ಬೋರ್ ಆಗಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಅನ್ಕೋತೀನಿ ನಾನು. ಇವತ್ತು 3ನೇ ಚಾಪ್ಟರ್ ಮುಗಿತಾ ಇದೆ. ಸೊ 3rd ಚಾಪ್ಟರ್ ಐ ಆಮ್ ಕ್ಲೋಸಿಂಗ್. ನೆಕ್ಸ್ಟ್ ಮುಂದೆ 4ನೇ ಚಾಪ್ಟರಲ್ಲಿ ಭೇಟಿ ಆಗೋಣ. ಐ ಹೋಪ್ ಯು ಎಂಜಾಯ್ ದ ಕ್ಲಾಸ್. ನೀವು ಕ್ಲಾಸ್ನ ಭಾಳ ಎಂಜಾಯ್ ಮಾಡಿದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳ ಬಗ್ಗೆ ತಿಳಿಸಿ, ಅವ್ರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಮುಂದಿನ ಒಂದು ಕ್ಲಾಸಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.